ದಿಢೀರಂತ ಬಂದ್ರಿ 24/6 5 ಸ್ಟಾರ್ ಹೋಟ್ಲುಗಳು ಸೇರಿದಂತೆ ಎಲ್ಲಾದ್ರ ಮೇಲೆ ದಾಳಿ ಮಾಡಿದ್ರಿ. ಯಾರಾದ್ರೂ ಫೋನ್ ಮಾಡಿದ್ರಾ ನನ್ನ ಎಂಪ್ಲಾಯ್ ಮಾಡಿರೋ ತಪ್ಪು ಇದು ನನ್ನ ತಪ್ಪಲ್ಲ, ಬರೀ ದುಡ್ಡು ಮಾಡ್ಲಿಕ್ಕೆ ಅಂತ ಹೇಳಿ ಬಹುಶಃ ಇವತ್ತು ಅವರು ಹೋಟೆಲ್ ಓಪನ್ ಮಾಡಬಾರ್ದು. ಉತ್ತಮದಲ್ಲಿ ಎಲ್ಲ ಕೂಡ ಪ್ರೋತ್ಸಾಹ ಕೊಡ್ಬೇಕು. ಆರೋಗ್ಯ ಉತ್ತಮದೇನು ಸರ್? ಹೊಸ ಹೊಸ ಸುದ್ದಿ ಅಂತ ಹೇಳಿದ್ರೆ ನಕಲಿ ಔಷಧಿ. ಇವರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇಲ್ವಾ? ಎಲ್ಲಿ ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕಿ ಆರ್ಗ್ಯಾನಿಕ್ ಫಾರ್ಮ್ ಆರ್ಗ್ಯಾನಿಕ್ ಅಂತ ಅಲ್ಲಿಗೆ ನಾವು ಹೋಗ್ತೇವೆ. ನಮ್ಮ ದೇಶಕ್ಕೆ ನಮ್ದೇ ಇವತ್ತು ಸಮಸ್ಯೆ. ಸರ್, ಆರ್ ಯು ಮಿಸ್ಸಿಂಗ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಸೆಂಬ್ಲಿ ಒಳಗಡೆ? ಸಭಾಧ್ಯಕ್ಷರ ಮೇಲೆ ಪಕ್ಷಗಳ ಒತ್ತಡ ಇರುತ್ತಾ ನಿಜವಾಗ್ಲು? ಕೆಲವೊಮ್ಮೆ ಪಕ್ಷ ಇಲ್ಲ ಅನ್ಕೊಂಡು ನಾವು ಇವತ್ತು ಮಾಡ್ಬೇಕಾಗ್ತದೆ. ನಿಮ್ಗೆ ಸ್ಪೀಕರ್ ಮಾಡಿದಾಗ ಎಲ್ರದ್ದು ಆಶ್ಚರ್ಯ ಆಯ್ತು, ಏನ್ ಸರ್ ಯಾಕೆ ಒಪ್ಕೊಂಡ್ರಿ? ನಾವು ಪ್ರಾಮಾಣಿಕತೆಯಿಂದ ಸದುದ್ದೇಶದಿಂದ ನಮ್ಮ ಕೆಲಸನ ಮಾಡಿಕೊಂಡು ಹೋದ್ರೆ ಅದು ದೇವರ ಹಿರಿಯ ಸಹ ಒಂದಲ್ಲ ಒಂದು ರೀತಿ ಖಂಡಿತ ಬಂದೇ ಬರ್ತದೆ. ಕಡಿಮೆ ಊಟ ಮಾಡಿ ಸತ್ತವರು ಕಡಿಮೆ, ಜಾಸ್ತಿ ಊಟ ಮಾಡಿ ಸತ್ತವರು ಜಾಸ್ತಿ. ಮೈನಾರಿಟಿ ಉತ್ತಮವಾದ ಒಬ್ಬ ಮೈನಾರಿಟಿ ಲೀಡರ್ ಅಂತ ಹೇಳಿದ್ರೆ ಬರೀ ಮೈನಾರಿಟಿ ಮೆಚ್ಚುದಲ್ಲ, ಎಲ್ಲಾ ಧರ್ಮದವ್ರು ಮೆಚ್ಚಿದಾಗ ಅವನು ಕರೆಕ್ಟ್ ಆದ ಮೈನಾರಿಟಿ ಲೀಡರ್ ಅಂತ ನನ್ನ ಭಾವನೆ. ಸರ್, ಸಿದ್ದರಾಮಯ್ಯ ಸರ್ ಇದ್ದಾಗೂ ನೀವು ಕೆಲಸ ಮಾಡಿದ್ರಿ, ಡಿ ಕೆ ಶಿವಕುಮಾರ್ ಸರ್ ಇರುವಾಗೂ ಕೆಲಸ ಮಾಡ್ತಿದ್ರಿ. ಇವರಿಬ್ಬರಲ್ಲಿ ಆಡಳಿತದ ವಿಚಾರದಲ್ಲಿ ಯಾರು ಬೆಸ್ಟ್? ನೋ ಬಿಪಿ ನೋ ಶುಗರ್, ಬನ್ಲಿ ಹ್ಯಾಪಿ. ಸದ್ಯ ರಾಜ್ಯದಲ್ಲಿ ಮನೆ ಮಾತಾಗಿ ಸದ್ದು ಮಾಡ್ತಿರುವಂತಹ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸ್ಪೀಕರ್ ಆಗಿ ಸೈ ಅನ್ಸ್ಕೊಂಡ್ರಿ, ಟೀಚರ್ ಆಗಿದ್ರಿ, ಈಗ ಆರೋಗ್ಯ ಇಲಾಖೆಗೆ ಬಂದಿದ ತಕ್ಷಣ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಟ್ರೋಲ್ ಆಗ್ತಿದೆ. ಮಹಾರಾಷ್ಟ್ರದ IAS ಆಫೀಸರ್ ಆದಂತಹ ಮುಂಡೆ ಅವರು ಈಗಾಗಲೇ ಚರ್ಚೆಯಲ್ಲಿದ್ರು. ಇಲ್ಲಿರೋ ಆಹಾರದ ಇಲಾಖೆಯ ಕಮಿಷನರ್ ಮಾಡಿರ್ಲಿಲ್ಲ, ನೀವು ಮಾಡಿದ್ರಿ. ದಿಢೀರಂತ ಬಂದ್ರಿ 24/6 5 ಸ್ಟಾರ್ ಹೋಟ್ಲುಗಳು ಸೇರಿದಂತೆ ಎಲ್ಲಾದ್ರ ಮೇಲೆ ದಾಳಿ ಮಾಡಿದ್ರಿ. ಇದು ಪ್ರೇರಣೆನ ಅಂತ ಎಲ್ರು ಪ್ರಶ್ನೆ. ಇಲ್ಲ, ಯಾಕಂದ್ರೆ ಅದರ ಮುಂಚೆ ನಾವು ರೇಡ್ ಮಾಡಿದ್ದೆವು. ನಾವು ನಮ್ಗೆ ಅಧಿಕಾರ ಸಿಕ್ಕಿದೆ ಕಡಿಮೆ ನಂತರ ನಾವು ಒಂದು ರೌಂಡ್ ಬಂದು ಆರೋಗ್ಯ ಹೇಗೆ ಅಂತ ನೋಡುವಾಗ ನಮ್ಗೆಲ್ಲ ಕೂಡ ಆಹಾರದಿಂದಲೇ ಮೊದಲ ಆದ್ಯತೆ ಅಂತ ಹೇಳಿಕೊಂಡ ಸಂದರ್ಭದಲ್ಲಿ ಮತ್ತು ಫುಡ್ ಸೇಫ್ಟಿಯನ್ನು ನಾವು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕೆಂಬ ಉದ್ದೇಶದಿಂದ ನಾನು ಕರೆದು ನಮ್ಮ ಸೆಕ್ರೆಟರಿ ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ನಾನು ನನ್ನ ಯೋಜನೆ ರೂಪಿಸಿದೆ. ನನ್ನ ಈ ರೀತಿ ಮಾಡ್ಬೇಕಂತ ಆದೇಶ ಮಾತ್ರ, ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಕೆಲಸ ಮಾಡುವವರು ತಳಮಟ್ಟದಿಂದ ಕಮಿಷನ್ ಮತ್ತು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು. ನಾನೆಷ್ಟು ಆಸಕ್ತಿಯಿಂದ ಅದೇ ಒಂದು ಸೂಚನೆ ಕೊಟ್ಟಿದ್ದೇನೆ, ಆಲೋಚನೆ ಮಾಡಿ ಹೇಳಿದ್ದೇನೆ, ಅಷ್ಟೇ ಆಸಕ್ತಿ ಅವರು ಕೂಡ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಅದು ಪ್ರಚಾರಕ್ಕೆ ಕೂಡ ಅವರು ಮುಂದೆ ಬರೋದಿಲ್ಲ. ಮತ್ತು ಅವರು ಎಲ್ಲಿಯೂ ಕೂಡ ಸರ್ಕಾರಕ್ಕೆ ಮತ್ತು ನಮ್ಮ ಇಲಾಖೆಗೆ ಕೋರ್ಟಿನಿಂದಾಗಲಿ ಇನ್ನೊಂದಾಗಲಿ ಒಂದು ಕಪ್ಪುಚಕ್ಕೆ ಒಂದು ಕೆಲಸದಲ್ಲಿ ಮಾಡಲಿಲ್ಲ. ಈಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೋರ್ಟ್ ಸ್ಟ್ರಕ್ಚರ್ ಪಾಸ್ ಮಾಡಿತ್ತು, ಫೈನ್ ಹಾಕಿತ್ತು, ನೇರವಾಗಿ ಆಕ್ಷನ್, ಅದು ನೇರವಾಗಿ ಬಂದು ಯಾರು ಕೂಡ ಮಾಡ್ಬೋದು. ಸಿಸ್ಟಮ್ ಸರಿಪಡಿಸ್ಕೊಂಡು ಹೋಗ್ಬೇಕಲ್ಲ, ಕೆಲಸ ಮಾಡಿಸ್ಬೇಕು. ನಾವು ಸಿಸ್ಟಮ್ ಅನ್ನು ಸರಿಪಡಿಸ್ಬೇಕು. ಈಗ ಯಾರೆಲ್ಲ ಈ ಬಿಸ್ನೆಸ್ ಮಾಡಿದ್ದಾರೆ ನಮ್ಗೆ ಅವ್ರ ಗೌರವ ಇದೆ ಅವರನ್ನು, ಅದು ಅವ್ರು ಮಾಡೋ ತಪ್ಪನ್ನು ನಾವು ತೋರಿಸ್ಬೇಕು. ಜನರಿಗೆ ಏನು ಪರಿಸ್ಥಿತಿ ಅಂತ ನಾವು ಅರ್ಥ ಮಾಡಿಕೊಳ್ಳೋದು ನಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ಅದಾಗ ಈ ರೀತಿ ಚೆನ್ನಾಗಿ ಇವತ್ತು ಹೋಗ್ತಾ ಇದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ಫುಡ್ ಸೇಫ್ಟಿ ಆಕ್ಟ್ ಸೆಕ್ಷನ್ 32 ಸಬ್ ಕ್ಲಾಸ್ 3 ಪ್ರಕಾರ ಜನರ ಆರೋಗ್ಯಕ್ಕೆ ಏನಾದ್ರೂ ಸಮಸ್ಯೆ ಅನ್ಸಿದ್ರೆ ಎಂತ ಎಸ್ಟಾಬ್ಲಿಷ್ಮೆಂಟ್ ನಾದ್ರೂ ಕ್ಲೋಸ್ ಮಾಡ್ಬೋದು. ಫೈನ್ ಹಾಕಿದ್ರಿ, ರೈಡ್ ಮಾಡಿದ್ರಿ, ಓಕೆ. ಮುಂದಿನ ದಿನಗಳಲ್ಲಿ ಫುಡ್ ಸೇಫ್ಟಿ ನಾರ್ಮ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ಲಿ ಕ್ಲೋಸಾ? ಇದು ನಾವು ರಾಜಮ್ಮನ ಒಂದು ಎಚ್ಚರಿಕೆ ಎಲ್ಲರಿಗೂ ಕೂಡ ಕೊಟ್ಟಿದ್ದೇವೆ. ಅದು ಇದರಲ್ಲಿ ಕೂಡ ಯಾರು ನಾವು ಕ್ಲೋಸ್ ಮಾಡಿದ್ದೇವೆ. ಇದರಲ್ಲಿ ಅದು ನಾವು ಸಂಪೂರ್ಣವಾಗಿ ಎಚ್ಚರಿಕೆ ನಾವಿವತ್ತು ಕೊಟ್ಟಿದ್ದೇವೆ. ಇದರಲ್ಲಿ ಈಗ ಬೆರಳಿಗೆ ನೋವಾಗಿದೆ ಅಂತ ಹೇಳಿ ನಮ್ಗೆ ಕೈ ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಕೂಡ ನಮ್ಗೆ ಕೂಡ ಒಳ್ಳೆ ರೀತಿ ಊಟೋಪಚಾರ ಬರಬೇಕು, ಅವ್ರು ಕೂಡ ಬದುಕಬೇಕು. ಹೋಟೆಲ್ ಮಾಲೀಕರು ಬದುಕದಿದ್ದಾರೆ, ಅಲ್ಲಿ 100 ಜನರ ಕೆಲಸ ಹೋಗ್ತದೆ. 100 ಜನ ಕೆಲಸ ಹೋದ್ರೆ 100 ಕುಟುಂಬಗಳು ಕಷ್ಟದ ಪರಿಸ್ಥಿತಿಯಲ್ಲಿ ಬೀಳ್ತದೆ. ಇದೆಲ್ಲ ನಾವು ಸೋಷಿಯಲ್ ಪ್ರಾಬ್ಲಮ್ ನೋಡ್ಬೇಕು. ಆದ್ರೆ ಅದಿದೆ ಅಂತ ಹೇಳಿ ನಾವು ಬೇಕಾ ಭೇಟಿ ಮಾಡ್ಲಿಕ್ಕೆ ಕೂಡ ನಾವು ಬಿಡ್ಲಿಕ್ಕೆ ಹೋಗುದಿಲ್ಲ. ಸೊ ನಾವು ಒಂದು ಸಿಸ್ಟಮ್ ಸರಿಪಡಿಸ್ಕೊಂಡು ಹೋಗ್ಬೇಕು. ಸರ್, ಸಮಸ್ಯೆ ಇದೆ ಅಂತ ಕಾರಣ ಹೇಳಿದ್ರ, ಸಮಸ್ಯೆ ಬಗೆಹರಿಸೋದಕ್ಕೆ ಮತ್ತೆ ಸಮಸ್ಯೆಯವ್ರ ಮಾತು ಕೇಳಿದಿರಿ ನೀವು? ಯಾರಾದ್ರೂ ಫೋನ್ ಮಾಡಿದ್ರಾ
ನನ್ನ ಎಂಪ್ಲಾಯ್ ಮಾಡಿರೋ ತಪ್ಪು, ಇದು ನನ್ನ ತಪ್ಪಲ್ಲ, ಆಕ್ಚುಲಿ ನಾನು ಸರಿ ಮಾಡ್ತೀನಿ ಅಂತ ಎಷ್ಟು ಜನ ಕರೆ ಮಾಡಿ ತಮ್ಮ ತಪ್ಪುಗಳನ್ನ ಒಪ್ಕೊಂಡ್ರು. ತುಂಬಾ ಜನ ಹೇಳಿದ್ದಾರೆ. ತುಂಬಾ ಜನ ಮತ್ತೆ ಕ್ಲೀನ್ ಮಾಡಿ ಮೊನ್ನೆ ಮಾಡುವಂತ ಕಿಚನ್ ಬೇರೆ, ಇವತ್ತು ಕ್ಲೀನ್ ಮಾಡಿ ಕಳಿಸುವಂತ ಫೋಟೋದ ಕಿಚನ್ ಬೇರೆ. ಈ ಟೈಪ್ ಇರಬೇಕು ಕಿಚನ್ ಅಂತ ಹೇಳಿಕೊಂಡು ನಾನು ಹೇಳಿದ್ದೆ. ಕೆಲವರು ಹೇಳಿದ್ರು ನಾವಲ್ಲ, ಅಲ್ಲಿ ನಮ್ಮ ಕೆಲವು ಸ್ಟಾಫ್ ಮಿಸ್ಟೇಕ್ ಅಂತ ಹೇಳಿ. ಅವ್ರು ನೋಡ್ಬೇಕಲ್ಲ, ಬರೀ ದುಡ್ಡು ಲೆಕ್ಕ ಮಾಡ್ಲಿಕ್ಕೆ ಹೋಗುದಿಲ್ಲ ಅವರು. ಎಕ್ಸಾಕ್ಟ್ಲಿ. ಮಾಲೀಕರು ಮತ್ತು ಇವರು ಅಲ್ಲಿ ಇನ್ಕಮ್ ಎಷ್ಟು, ನಷ್ಟ ಎಷ್ಟು ಅದು ನೋಡುದಿಲ್ವಾ? ಅದಕ್ಕೆ ಪುರ್ಸೊತ್ತಿದೆ ಅವರಿಗೆ. ಅದು ಇದು ಕೂಡ ಯಾರು ನಮ್ಗೆ ದುಡ್ಡು ಕೊಡ್ಲಿಕ್ಕೆ ಬರ್ತಾರೆ ಗ್ರಾಹಕರು, ಅರಕು ಹಿತಾಸಕ್ತಿ ಅವ್ರು ಕಾಯ್ಬೇಕಲ್ಲ. ಅದಕ್ಕೆ ಬರೀ ದುಡ್ಡು ಮಾಡ್ಲಿಕ್ಕೆ ಅಂತ ಹೇಳಿ ಬಹುಶಃ ಇವತ್ತು ಅವರು ಹೋಟೆಲ್ ಓಪನ್ ಮಾಡಬಾರ್ದು. ಇದು ಯಾರಾದ್ರೂ ಬಂದವರಿಗೆ ಹಸಿವು ನೀಗಿಸ್ಲಿಕ್ಕೆ, ರುಚಿಕರವಾದ ಊಟ ಕೊಡ್ಲಿಕ್ಕೆ ಮತ್ತು ಆರೋಗ್ಯ ಪೂರಕ ಕೊಡ್ಲಿಕ್ಕೆ ಅವ್ರು ಆಲೋಚನೆ ಮಾಡ್ಬೇಕು. ಸರ್, ಹೊಸ ಸುದ್ದಿ ಅಂತ ಹೇಳಿದ್ರೆ ನಕಲಿ ಔಷಧಿ. ನಿಮ್ಗೆ ತಿಳಿದಿರೋ ಹಾಗೆ ತಲೆನೋವು ಬಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ದರ ಮಾತ್ರೆ ತಗೋತಾರೆ, ಜ್ವರ ಬಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ದರ ಮಾತ್ರೆ ತಗೋತಾರೆ. ಅವ್ರವ್ರೆ ಸೆಲ್ಫ್ ಮೆಡಿಕಲ್ ಮಾಡ್ಕೋತಾ ಇದಾರೆ. ಯಾಕೆ ಅಂದ್ರೆ ಮೆಡಿಕಲ್ಸ್ ಅಲ್ಲಿ ಎಲ್ಲಾ ಬಿಲ್ಗಳು ಜಾಸ್ತಿ. ಒಂದ್ಸಲಿ ಕನ್ಸಲ್ಟೇಷನ್ ಹೋದ್ರೆ 600 to 1000 rupees ಕೊಡ್ಬೇಕು. ಗವರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಕ್ಯೂ ನಿಂತ್ಕೋಬೇಕು, ಮತ್ತೆ ಒಳ್ಳೆ ಔಷಧಿ ಇಲ್ಲ, ಸ್ವಚ್ಛತೆ ಇಲ್ಲ ಅಂತ ತುಂಬಾ ಸಮಸ್ಯೆಗಳಿದೆ ಸರ್. ಇಲ್ಲ ಬಾಳ ಯಾಕೆ ಅಂತ ಹೇಳಿದ್ರೆ ನೀವು ಹೇಳ್ದಾಗೆ ಆರೋಗ್ಯ ಸಂಬಂಧಪಟ್ಟ ಔಷಧ ಸಂಬಂಧ ಬಹಳ ನಾವು ಅಷ್ಟು ಜಾರಿಗೆ ತರಬೇಕು. ನಾನು ಹೇಳುವಂತದ್ದು ಅಂತ ಹೇಳಿದ್ರೆ ಎಲ್ಲ ಕೂಡ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟು ಮಾಡಬಹುದು. ಇವರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇಲ್ವಾ? ಎಲ್ಲ ನಮ್ಮ ಫುಡ್ ಹೋಟೆಲ್ ಮಾಡುವವನು ಕೂಡ ಬರೀ ದುಡ್ಡು ಮಾಡುವ ಆಲೋಚನೆ, ಮೆಡಿಸಿನ್ ಅವರು ಕೂಡ ದುಡ್ಡು ಮಾಡುದು. ಇದೇ ಅಲ್ಲದೆ ಒಂದು ಸೋಷಿಯಲ್ ಜಸ್ಟ್ ಒಂದು ಸಿವಿಕ್ ಸೊಸೈಟಿ ತರ ಆಲೋಚನೆ ಮಾಡಿ ನನ್ನ ಒಂದು ಸಿಸ್ಟಮ್ ಕರೆಕ್ಟ್ ಆಗಿ ಜನರಿಗೆ ಕೊಡ್ಬೇಕಂತ ಹೇಳಿ ಆಲೋಚನೆ ಬರ್ಲೇಬೇಕಲ್ಲ. ಅದು ಈಗ ಜನರ ಮಧ್ಯೆ ಬರ್ಬೇಕೀಗ. ನಮ್ಮ ದೇಶಕ್ಕೆ ನಮ್ದೇ ಇವತ್ತು ಸಮಸ್ಯೆ. ನೀವು ಬೇರೆ ದೇಶದಲ್ಲಿ ಹೋದ್ರೆ ಅವ್ರದ್ದೇನಿದೆ, ನಮ್ಮಷ್ಟು ಚೆನ್ನ ಅವ್ರಿಗೆ ಪರಿಸರವೂ ಇಲ್ಲ, ನಮ್ಮ ವೆದರು ಕೂಡ ಇಲ್ಲ, ನಮ್ಮಷ್ಟು ಜನ ಆಕ್ಟಿವ್ ಕೂಡ ಇಲ್ಲ. ಅದು ಸೆಲ್ಫ್ ಡಿಸಿಪ್ಲಿನ್ ಇದ್ದಾರೆ. ಅವರವರ ಕೆಲಸದಲ್ಲಿ ಅವ್ರು ಈ ರೀತಿ ಮೋಸ ಮಾಡ್ಲಿಕ್ಕೆ ಹೋಗುದಿಲ್ಲ, ಎಲ್ಲಿಯೂ ಕಸ ಬಿಸಾಡ್ಲಿಕ್ಕೆ ಹೋಗುದಿಲ್ಲ. ಇದೇ ದೊಡ್ಡವ್ರು ಸಣ್ಣವ್ರಿಗೆ ಬೈತಾರೆ. ಈಗೇನಿದೆ ಇರ್ಲಿ, ಯಾಕೆ ನಮ್ಗೆ ಬೇಕಿರ್ಲಿ, ಬಿಟ್ಟು ಹೋಗುದು. ಇದಕ್ಕೆ ಏನಂತ ಇಲ್ಲ, ಒಟ್ಟಾರಾಗಿ ಬಿಟ್ಟಿದೆ. ಸರ್, ಆರೋಗ್ಯ ಇಲಾಖೆನ ಮಿಂಚಿಂಗ್ ಸ್ಟಾರ್ ಮಾಡಿದ್ರಿ. ಆರೋಗ್ಯ ಇಲಾಖೆ ಕರೋನಾ ಬಂದಾಗ ಪ್ಯಾಂಡಮಿಕ್ ಆಗಿ ಅದನ್ನ ಅವಲಂಬಿಸಿದ್ರು. ಬಟ್ ಆರೋಗ್ಯ ಇಲಾಖೆಯಲ್ಲಿ ಫುಡ್ ವಿಚಾರ ಬಂತು, ತುಂಬಾ ಜನ ಈ ಕಡೆ ಟರ್ನ್ ಆದ್ರು, ನೋಡೋ ತರ ಮಾಡಿದ್ರಿ. GDP ಅಲ್ಲಿ ಓವರ್ ಆಲ್ ನೋಡೋದಾದ್ರೆ 33% ರಾ ಮೆಟೀರಿಯಲ್ ವಿತ್ ರೆಡಿ ಫುಡ್ ಗಳು ಎರಡೂ ಸಹ ಆಹಾರದನ್ನೇ ಅವಲಂಬಿಸಿದೆ. ಒಬ್ಬ ಮನುಷ್ಯನ ದೇಹನು ರನ್ ಆಗ್ಬೇಕಂದ್ರೆ ಅದ್ರ ಮೇಲೆ ಇದೆ. ಆಹಾರದ ವಿಚಾರದಲ್ಲಿ ಕೆಮಿಕಲ್ ಯೂಸ್ ಮಾಡ್ತಿರೋದಿರ್ಬೋದು, ಬೆಳಿಬೇಕಾದಾಗೂ ಸಹ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿರೋದು, ಮತ್ತೆ ಅದರಲ್ಲಿರುವಂತಹ ಬಳಸ್ತಿರೋ ಬೇರೆ ಬೇರೆ ಕೆಮಿಕಲ್ಗಳು ಹಾನಿಯಾಗಿದೆ. ಆರೋಗ್ಯ ಇಲಾಖೆನೇ ಇದನ್ನೆಲ್ಲ ಗಮನಿಸಬೇಕು. ಕೃಷಿಗೆ ಬರುತ್ತೆ, ಬಟ್ ಫೈನಲಿ ನಿಮ್ಮ ಹತ್ರನೇ ಬರ್ತಾರೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ. ಏನ್ ಮಾಡ್ಬೇಕು ಸರ್? ಅಲ್ಲ, ಇದಕ್ಕೆಲ್ಲ ಕೂಡ ಒಂದು ನಾವು ಕಾನೂನನ್ನೇ ಜಾಸ್ತಿ ಟೈಟ್, ಒಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು. ಒಂದು ಎರಡನೇದು, ಇವತ್ತು ಆರ್ಗ್ಯಾನಿಕ್ ಅಂತ ತಾವು ಇವತ್ತು ಹೇಳ್ತೀವಿ, ನಮ್ಗೆ ಮುಂಚೆ ಆಲೋಚನೆ ಕೂಡ ಇದೆ. ಎಲ್ಲಿ ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕಿ ಆರ್ಗ್ಯಾನಿಕ್ ಫಾರ್ಮ್ ಆರ್ಗ್ಯಾನಿಕ್ ಅಂತ ಅಲ್ಲಿಗೆ ನಾವು ಹೋಗ್ತೇವೆ. ಇವತ್ತು ನಿಜವಾಗಿ ಆರ್ಗ್ಯಾನಿಕ್ ಉಂಟಾ ಇಲ್ವಾ, ಅದು ಇವರು ಎಷ್ಟು ಮದ್ದು ಬಿಡ್ತಾರೆ ಅಂತ ನಮ್ಗೆ ಫಸ್ಟ್ ಅದೀಗ ನೋಡ್ಬೇಕು, ಚೆಕ್ ಆಗುತ್ತೆ. ಜನರಿಗೆ ಗೊತ್ತಾಗ್ಬೇಕಲ್ಲ, ಎಲ್ಲ ಆರ್ಗ್ಯಾನಿಕ್ ಅಲ್ಲ. ಇವಾಗ ಸುಮ್ಮನೆ ಹೇಳುದು ಮಾತ್ರ. ಅಲ್ಲಿ ಬೇರೆಕ್ಕಿಂತ ಜಾಸ್ತಿ ಕೆಮಿಕಲ್ ಇವರು ಹಾಕ್ತಾರೆ. ಈ ನಮ್ಮ ಈ ಶೀಟ್ ಅಲ್ಲಿ ಹಾಕ್ತಾರಲ್ಲ, ಒಂದು ನೇರವಾಗಿ ಅದೇನು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಅಲ್ಲಿ ಅಲ್ಲಿ ಬಿಡುವಂತ ಮದ್ದು ಎಲ್ಲಕ್ಕಿಂತಲೂ ಜಾಸ್ತಿ. ಎಕ್ಸಾಕ್ಟ್ಲಿ. ಮತ್ತು ಕೆಲವು ನಿಮ್ಮ ಇದರಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ ನಲ್ಲಿ ಪ್ಯಾಕ್ಡ್ ಫುಡ್ ಬರ್ತದೆ. ಹೌದು ಸರ್, ರೆಡಿ ಫುಡ್, ಫ್ರೋಸನ್ ಫುಡ್. ಮತ್ತೆ ನೀವು ಮನೆಗೆ ಅಡಿಕೆಗೆ ಬೇಕಾಗುವಂತ ತೆಂಗಿನಕಾಯನ್ನು ಅದು ಹುಳಗಳು ಇದ್ ಮಾಡಕ್ಕೋಸ್ಕರ ಮಾಡ್ತಾರಲ್ಲ, ಅದನ್ನು ಮಾಡಿ ಪ್ಯಾಕ್ ಮಾಡಿರ್ತಾರೆ. ಇನ್ನೊಂದು ರೆಡಿ ಅದನ್ನು ಚೆಕ್ ಮಾಡ್ಬೇಕು, ಎಷ್ಟು ದಿವಸ ಹಿಂದೆ ಅವ್ರು ರೆಡಿ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಮತ್ತೆ ಅದನ್ನು ಬಂದು ಇವತ್ತು ತಗೊಂಡು ಹೋಗ್ತಾರೆ. ಇಂಟರ್ನ್ಯಾಷನಲ್ ಕಂಪನಿ ಆದ್ರೆ ಅಟ್ಲೀಸ್ಟ್ ಎಕ್ಸ್ಪೋರ್ಟ್ ಅಲ್ಲ, ಅಲ್ಲಿ 100 ಜನ ಇದ್ದಾರೆ ನೋಡ್ಲಿಕ್ಕೆ, ಹೆದರ್ತಾರೆ. ಇಂಟರ್ನ್ಯಾಷನಲ್ ಕಂಪನಿ ಮಾಡುವವರೆ ಲೋಕಲ್ ಆಗಿ ಮಾಡ್ತಾರೆ, ಅದೇನೊಂದು ಲೋಕಲ್ ನವ್ರು ಮಾಡ್ತಾರೆ, ಅದು ಯಾರು ನೋಡ್ಲಿಕ್ಕೆ ಜನನೇ ಇಲ್ಲ. ಸರ್, ಈ ತರದ್ ಒಂದು ಆಲೋಚನೆನೇ ಯಾರಿಗೂ ಬಂದಿರ್ಲಿಲ್ಲ ಹುಡುಕ್ಬೋದು ಅಂತ ಹೇಳಿ. ಈ ಇಲಾಖೆನ ತುಂಬಾ ಜನ ವಹಿಸ್ಕೊಂಡಿದ್ದಾರೆ, ನಿಮ್ದೇ ಪಕ್ಷದವರು. ನಾನು ಅವ್ರ ಬಗ್ಗೆ ಯಾವ್ದೇ ಕಾಮೆಂಟ್ ಮಾಡ್ತಿಲ್ಲ, ಬಟ್ ಈ ಆಲೋಚನೆ ಬಂದಿರ್ಲಿಲ್ಲ. ಇದೆಲ್ಲ ನಮ್ಗೆ ಬರುತ್ತೆ, ನಾವು ಟ್ರೈ ಮಾಡ್ಬೇಕು. ಈಗ ಒಂದು ನೀವು ಇದು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಹೋದ್ರೆ ಅಲ್ಲಿ ಒಂದ್ ದೊಡ್ಡ ಸ್ಟ್ರೀಟೇ ಇದೆ, ಮನೆ ಫುಡ್ಗಳು ಮಾಡೋದು.
ಅಲ್ಲಂತೂ ಕಲರ್ ಮಿಕ್ಸಿಂಗ್ಸ್ ಇರ್ಬೋದು, ಅಂದ್ರೆ ಫುಡ್ ಗಳನ್ನ ತುಂಬಾ ಅನ್ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡ್ತಾರೆ. ಅದ್ರ ಮೇಲೆಲ್ಲ ದಾಳಿ ಆಗುತ್ತಾ? ಮಾಡ್ಬೇಕಾದ್ರೆ ನಮ್ಗೆ ಇದೆ. ಈಗ ನಾವಿಲ್ಲಿ ದಾಳಿ ಮಾಡುವಂತದ್ದು ಮೇಲ್ಮಟ್ಟದಲ್ಲಿ ಇಂಟರ್ನ್ಯಾಷನಲ್ಗೆಲ್ಲ ದಾಳಿ ಮಾಡುವಂತದ್ದು ಅದು ಅವರಿಗೆ ಮಾತ್ರ ಅಂತ ಅಲ್ಲ, ನಾಳೆ ಅದು ಇವರಿಗೆ ಕೂಡ ಬರ್ತದೆ ಅಂತ ಅರ್ಥ. ಸ್ಟ್ರೀಟ್ ಫುಡ್ಗುವೆ ಸ್ಟ್ರೀಟ್ ಫುಡ್ ಅವ್ರು ಅದನ್ನ ರೆಕ್ಟಿಫೈ ಮಾಡ್ಬೇಕು. ಈಗ ನಾವು ಅಲ್ಲಿ ಮಾಡಿದ್ರೆ ಅದು ಅರ್ಥ ಅವ್ರಿಗೆ ಮಾತ್ರ ಅಲ್ಲ, ಇವತ್ತು ಅಲ್ಲಿಗೆ ನಾಳೆ ಅದು ಕೆಳಗೆ ಬಂದೇ ಬರ್ತದೆ ಎಲ್ಲ ತಳಮಟ್ಟದಲ್ಲಿ ಸಿಕ್ಕಿದಾಗ. ಆಗ ನಾವು ಅದನ್ನು ಕ್ಷಮೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಇವರಿಗೆ ಫೈನ್ ಆಗಿದೆ. ಫೈನ್. ಈಗ ಪಿಜಿ ಅವರಿಗೂ ನಾವು ಎಚ್ಚರಿಕೆ ಕೊಟ್ಟಿದೆ. ಯಾಕೆ ನಾವು ಫಸ್ಟೇ ಕೊಡುದು, ನಾಳೆ ತೆಗೆದ್ರು ಅಂತ ಆಗುದು ಬೇಡ. ನೋಡಿ, ಬಹಳಷ್ಟು ಯುವಕರು ವಿದ್ಯಾರ್ಥಿಯರು ದೂರದಲ್ಲಿ ಮನೆಯಿಂದ ಬರ್ತಾರೆ, ಪಿಜಿಯಲ್ಲಿ ನಿಲ್ತಾರೆ. ಅವ್ರಿಗೆ ಡೈಲಿ ಹೋಗಿ ಹೊರಗೆ ಹೋಗಿ ಊಟ ಮಾಡ್ಲಿಕ್ಕೆ ದುಡ್ಡು ಇಲ್ಲ, ಇಲ್ಲಿ ಊಟ ವ್ಯವಸ್ಥೆ ಅಡಿಗೆ ಮಾಡೋ ಪರಿಸ್ಥಿತಿ ಕೂಡ ಇವತ್ತು ಇಲ್ಲ. ಅವ್ರಿಗೆ ಪಿಜಿ ಫುಡ್ ಅನ್ನ ಅವಲಂಬಿತರಾಗಿದ್ದಾರೆ. ಅವ್ರಿಗೆ ಕೊಡದಿದ್ದರೆ ನಾಳೆ ಅಸೌಖ್ಯರಾಗಿ ಎಷ್ಟೋ ಜನ ಮನೆಗೆ ಹೋಗ್ತಾರೆ ಬರ್ತಾರೆ. ಆದಾಗ ಪಿಜಿ ಸ್ಟಾರ್ಟ್ ಮಾಡೋರೆಲ್ಲ ಬರುವಂತ ಮಕ್ಕಳನ್ನು ಯುವತಿಯರನ್ನು ಅವರ ಸ್ವಂತ ಮಕ್ಕಳಾಗಿ ಸೋದರಾಗಿ ನೋಡಿಕೊಂಡ್ರೆ ಮಾತ್ರ ಸ್ಟಾರ್ಟ್ ಮಾಡ್ಲಿ. ಇಲ್ಲ ಪಿಜಿ ಸ್ಟಾರ್ಟ್ ಮಾಡ್ಲೇಬಾರ್ದು. ಯಾರಿಗೆ ಬೇಕು ಪಿಜಿ? ಸರ್, ನಿಮ್ ಟಾರ್ಗೆಟ್ ತುಂಬಾ ದೊಡ್ಡದಿದೆ ಫುಡ್ ವಿಚಾರದಲ್ಲಿ. ಸ್ವಲ್ಪ ಮುಂದಕ್ಕೆ ಬಂದ್ರೆ, ನೀವ್ ಹೇಳಿದ್ರಿ ನನ್ ಸ್ಮೈಲೇ ನನ್ ಲೈಫ್, ನಾನ್ ತುಂಬಾ ಹ್ಯಾಪಿ ಅಂತ ಹೇಳಿ. ನಿಮ್ ಹೆಲ್ತ್ ಸೀಕ್ರೆಟ್ ಹೇಳಿದ್ರೆ ಜನರಲ್ ಆಗಿ ನೀವೇ ಮಾತಾಡ್ತಾ ಇದ್ದೀವಿ ನಾನು ಕೇಳಿಸ್ಕೊಂಡ್ರೆ, ನೋ BP ನೋ ಶುಗರ್ ಅಂತ ಹೇಳಿ. ಇದೇ ಆಕ್ಚುಲಿ ಕಾಮನ್ ಎಲ್ರಿಗೂ ಇರೋದು. ನಿಮ್ ಸ್ಲೀಪಿಂಗ್ ಟೈಮಿಂಗ್ ಸರಿ ಇಲ್ಲ ಅಂತ ಹೇಳಿ ನಿಮ್ಮ ಇಲ್ಲಿರುವಂತ ಸ್ಟಾಫ್ ಹೇಳ್ತಾರೆ 3 ಗಂಟೆ ರಾತ್ರಿಗೆ ಬಂದ್ರು ಮತ್ತೆ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಒಂದಷ್ಟು ಇಂಟರ್ವ್ಯೂಸ್ ಆಯ್ತು, ಮತ್ತೆ ಇವಾಗ ಅರ್ಲಿ ಮಾರ್ನಿಂಗ್ ಎದ್ದಿಲ್ಲ. ಸ್ಲೀಪಿಂಗ್ ಟೈಮ್ ಸರಿ ಇಲ್ಲ ಅಂದ್ರೆ, ಪ್ಯಾಟರ್ನ್ ಸರಿ ಇಲ್ಲ ಅಂದ್ರೆ ಕಾಯಿಲೆ ಬರುತ್ತೆ. ಬಟ್ ಹೌ ಯು ಆರ್ ಮ್ಯಾನೇಜಿಂಗ್? ಫುಡ್ ಹೇಗಿರುತ್ತೆ? ನಂದು ಟೈಮ್ಲಿ ಫುಡ್, ಟೈಮ್ಲಿ ನಿದ್ದೆ, ಮೊದಲು ಡ್ರೆಸ್ಸಿಂಗ್ ಕೂಡ. ಇದರ ಬಗ್ಗೆ ನಂದು ಎರಡನೇ ಇದಿತ್ತು ಆಪ್ಷನ್, ಆಲ್ವೇಸ್ ಪ್ರಯಾರಿಟಿ. ನಾನು ಇಂಪಾರ್ಟೆನ್ಸ್ ಕೊಡ್ಲೇ ಇಲ್ಲ ಹಿಂದೆ ಇರುವ. ಈಗ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೊಡ್ತಾ ಇದ್ದೇವೆ. ಅಟ್ಲೀಸ್ಟ್ ನಾವು ಮುಂಚೆ ನಾವು ಜಾಸ್ತಿ ಕೆಲಸದಲ್ಲೇ ನಾವು ಅದರ ಆಲೋಚನೆ ಇದ್ದಂಥದ್ದು. ಈಗ ಕೂಡ ಕರೆಕ್ಟ್ ಆಗಿ ಒಂದು ಸ್ಪೆಸಿಫಿಕ್ ಟೈಮ್ ಅಂತ ಇರೋದು ಕಡಿಮೆ. ಮಿನಿಮಮ್ 1 ಗಂಟೆ 1.5 ಗಂಟೆ ಆಗಿದೆ ಇದರಲ್ಲಿ. ಇಲ್ಲಿ 9 ಗಂಟೆ ಬಂದು ಮುಟ್ಟುವಾಗಲೇ ಫುಲ್ ಜನ ಇದ್ರು. ಮತ್ತೆ ಬರ್ತಾ ಮತ್ತೆ ಈ ರಾತ್ರಿ ಬಂದು ಮನೆ ಹೋಗಿ ಗೇಟಿಂದ ಹೊರಗೆ ಕಳಿಸ್ಲಿಕ್ಕೆ ಕೂಡ ಮನಸ್ಸಾಗುದಿಲ್ಲ. ಯಾಕೆ ಇವರೆಲ್ಲ ರಾಯಚೂರು, ಗುಲ್ಬರ್ಗ, ಬೇರೆ ದೂರದಿಂದ ಬಂದಿರ್ತಾರೆ. ಇದರಲ್ಲಿ ನಮ್ಗೆ ಕಷ್ಟ ಆಗ್ಬೋದು. ಹೌದು, ಒಂದು ದಿವಸ ನನ್ನನ್ನು ನೋಡ್ಲೇಬೇಕು, ಒಂದು ದಿವಸ ನಿಲ್ಬೇಕು ಎಲ್ಲಿ, ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು, ಮತ್ತೆ ಬೆಳಿಗ್ಗೆ ಬರಬೇಕು. ಇದರಲ್ಲಿ ಅದಕ್ಕೆ ಬಂದವನ್ನೆಲ್ಲ ನೋಡಿ ಕಳಿಸುವಾಗ ತಡ ಆಗುವಂಥದ್ದು. ಸರ್, ಜನರಲ್ ಕಿವಿ ಮಾತು ಕೇಳ್ತೀನಿ, ಈ ತರ ಮನಸ್ಥಿತಿ ನಿಮ್ ಜೊತೆ ಇರುವಂತಹ ಹಿಂಬಾಲಕರಿಗೆ ಇರಲ್ಲ. ಅಂದ್ರೆ ನೀವು ಅಂತಲ್ಲ, ಇವ್ರದ್ದು ಯಾರ್ದು ಕಂಪ್ಲೇಂಟ್ ಅಲ್ಲ, ಎಲ್ರು ಅಟೆಂಡ್ ಮಾಡ್ಬೇಕು, ಯಾರಿಗೂ ನೋವಾಗಬಾರ್ದು, ಎಲ್ರಿಗೂ ಟೈಮ್ ಕೊಡ್ಬೇಕು ಅನ್ನೋದು. ಹೌ ಯು ಡೆವಲಪ್ ದಿಸ್? ಹೆಂಗ್ ಡೆವಲಪ್ಮೆಂಟ್ ಮಾಡ್ಕೊಂಬಂದ್ರಿ? ಯಾಕೆ ಅಂದ್ರೆ ಈಗ್ಲೇ ನೀವು ನೋಡ್ತಿದ್ರೆ ಒಂದ್ ಮಗು ಬಂದ್ ನಿಮ್ಗೋಸ್ಕರ ಕಾಯ್ತಿತ್ತು, ಇವ್ ವೇಕಪ್ ಅರ್ಲಿ ಅವ್ರಿಗೋಸ್ಕರ ಬಂದು ಅಟೆಂಡ್ ಮಾಡಿದ್ರಿ. ಇನ್ನೊಬ್ರು ಯಾರೋ ಎಜುಕೇಶನಲ್ ಏನೋ ಸಾಧನೆ ಮಾಡಿದಾಗ ಅವ್ರಿಗೂ ಬೇಜಾರಾಗಬಾರ್ದು, ಅವ್ರಿಗೊಂದು ಸಪರೇಟ್ ಫೋಟೋ ಹಾಕಿ ಸನ್ಮಾನ ಮಾಡಿದ್ರಿ. ಇಂಡಿವಿಜುವಲ್ ಅಟೆಂಡ್ ಮಾಡ್ತೀರಿ, ಆಂಟಿ ಚೇಂಬರ್ ಅಲ್ಲಿ ಕುತ್ಕೊಂಡವ್ರನ್ನು ಟ್ರೀಟ್ ಮಾಡ್ತೀರಿ, ನಿಮ್ಗಾಗಿ ರಸ್ತೆಲ್ ನಿಂತವನು ಮಾತಾಡಿಸ್ತೀರಿ. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಸಾಧ್ಯ? ಟೈಮ್ ಕೆಲವೊಮ್ಮೆ ಸಮಸ್ಯೆ ಆಗ್ತದೆ. ಕೆಲವೊಮ್ಮೆ ಫಂಕ್ಷನ್ ಅವರು ಲೇಟ್ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಅದು ನಾವೆಲ್ಲ ಸಹಿಸ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಎಲ್ಲರೂ ಮುಖ್ಯ ಅಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ನಾನು ಸ್ಪೀಕರ್ ಆಗಿದ್ದಾಗ ಎಲ್ಲರೂ ನಾನು ಬಹುಶಃ ಬಿಡ್ತಿದ್ದೆ. ಎಕ್ಸಾಕ್ಟ್ಲಿ, ನನ್ನ ನೆಕ್ಸ್ಟ್ ಕ್ವಶನ್ ಅದೇ. ಟೈಮ್ ಕೇಳ್ತಿದ್ರಿ, ಯಾಕೆ ಲೇಟು, ಕಾರಣ ಹೇಳಿದಾಗ ಇದೆಲ್ಲ ನಿಜ ಹೇಳು ಅಂತಿದ್ರಿ. ಈಗ ನಾನು ನಮ್ಮ ಚೇಂಬರ್ ಮುಂಚೆ ಸ್ಪೀಕರ್ ಒಳಗೆ ಬಿಡ್ತಿರ್ಲಿಲ್ಲ, ನಾನು ಎಲ್ಲ ಬಿಡ್ತಿದ್ದೆ, ನನ್ನ ಭೇಟಿ ಆಗ್ಲಿಕ್ಕೆ ಬರ್ತಿದ್ದೆ. ಯಾಕೆಂತ ಹೇಳಿದ್ರೆ ನೋಡಿ, ಗುಲ್ಬರ್ಗಿಂದ ರಾಯಚೂರಿಂದ ಏನೋ ಒಂದು ವಿಧಾನಸೌಧ ನೋಡ್ಬೇಕು, ಮಂತ್ರಿಗಳನ್ನು ಮಾತಾಡ್ಬೇಕು, ಒಂದು ಫೋಟೋ ತೆಗಿಬೇಕು, 50% ಇಷ್ಟೇ. ಎಕ್ಸಾಕ್ಟ್ಲಿ, ಒಂದು ಫೋಟೋಗೋಸ್ಕರ ಅವ್ರ ಕೈ ಕೊಟ್ಟು ನೆಗಡಿದಾಗ ಸಾಕು, ಅವ್ರ ಕೆಲಸ ಇರುವುದಿಲ್ಲ. ಅವರು ಹೋಗಿ ಜೀವ ಬಿಟ್ಟಲ್ಲಿ ಕೆಲಸ ಮಾಡ್ತಾರೆ. 50% ಮಾತ್ರ ಅವ್ರ ಕೆಲಸಕ್ಕೆ ಬರುವಂತವ್ರು. ಇದು ಈ ಒಂದು ದೂರದ ಊರಿಂದ ಬರುವುದೇ ಕಷ್ಟ. ಅವರು ಬೆಂಗಳೂರಿಗೆ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ಇಳಿದು ವಿಧಾನಸೌಧಕ್ಕೆ ಬರ್ಬೇಕು ಮತ್ತು ಕಷ್ಟ, ಇನ್ನೂ ಕಷ್ಟ ಸರ್. ಇಲ್ಲಿ ಗೇಟ್ ಅಲ್ಲಿ ನಿಂತು ಗೇಟ್ ಒಳಗೆ ಬಂದ್ರೆ ಅದಕ್ಕಿಂತ ದೊಡ್ಡ ಕಷ್ಟ. 3 ಕಡೆ ಪಾಸ್ ಆಗ್ಬೇಕು. ಅಲ್ಲಿ ಮತ್ತೆ ಒಂದು ವಿಧಾನಸೌಧದ ಕೆಳಗಿನ ಗೇಟ್ ಒಳಗಡೆ ಬಂದ್ರೆ ಮತ್ತೆ 3 ಕಷ್ಟ ಕ್ಯೂ. ಮತ್ತೆ ಅವ್ರು ಬಂದಾಗ ಇವರನ್ನು ನೋಡಿ ಮಾತಾಡಿ ಒಂದು ಮುಖ ನೋಡಿ ನೆಗಡದಿದ್ರೆ ಅವ್ರಿಗೆ ಎಷ್ಟು ಬೇಸರ ಆಗ್ಬೋದು. ನಿಮ್ಗೂ ಬೇಸರ ಕೋಪ ಎಲ್ಲ ಬರುತ್ತಾ ಸರ್? ಕಡಿಮೆ ಇದರಲ್ಲಿ ಬರುತ್ತೆ ಸರ್. ಆರ್ ಯು ಮಿಸ್ಸಿಂಗ್ ಸೆಂಟರ್ ಆಫ್ ಅಟ್ರಾಕ್ಷನ್? ಅಸೆಂಬ್ಲಿ ಒಳಗಡೆ ಸೆಂಟ್ರಲ್ ಕುತ್ಕೋತಿದ್ರಿ, ಎಲ್ರಿಗೂ ಟೀಚರ್ ಆಗಿದ್ರಿ, ಬೈತಾ ಇದ್ರಿ, ತಪ್ಪು ಮಾಡಿದವ್ರಿಗೆ ಅವನ್ಗೊಂದ್ ಕಬ್ಣ ಕೊಡು, ನೀವು ಸುಮ್ನೆ ಕುತ್ಕೊಳ್ಳಿ ಅಂತ. ಮಿಸ್ಸಿಂಗ್? ಖಂಡಿತವಾಗಿಯೂ ಇದರಲ್ಲಿ ಅದೊಂದು ಗೌರವಪೂರ್ವಕವಾದ ಸ್ಥಾನ. ಒಮ್ಮೆ ಅದರಲ್ಲಿ MLA ಗಳು ಸ್ಪೀಕರ್ ಆಗ್ಬೇಕು.
ಇದರಲ್ಲಿ ಅದು ಒಂದು ಇದೇ ಬೇರೆ ಇರ್ತದೆ. ಸಭಾಧ್ಯಕ್ಷರ ಮೇಲೆ ಪಕ್ಷಗಳ ಒತ್ತಡ ಇರುತ್ತಾ? ನಿಜವಾಗ್ಲು ನೀವು ಪಕ್ಷಾತೀತನೇ, ಆದ್ರೆ ಒತ್ತಡ ಏನಾದ್ರು ಇರುತ್ತಾ? ಒತ್ತಡ ಅಂತಲ್ಲ, ಪಕ್ಷದವ್ರಿಗೆ ಈ ರೀತಿ ಮಾಡ್ಬೇಕಂದೊಂದು ಭಾವನೆಗಳಿರ್ತದೆ. ಇದರಲ್ಲಿ ಅಲ್ಲಿ ಕೂತ್ಕೊಂಡವ್ರಿಗೆ ನಾವು ಈ ರೀತಿ ಮಾಡೋದಾದ್ರೆ ನಾವು ಪಕ್ಷಪಾತ ಮಾಡಬಾರ್ದೆಂಬ ಇರುವಂತ ವಿಚಾರ ಇವತ್ತು ಆಗ್ತದೆ. ನಾವು ಕೂಡ ಪಕ್ಷಪಾತವಾಗಿ ನಾವು ಪಕ್ಷಾತೀತವಾಗಿ ನಾವು ಯಾವುದೇ ಒಂದು ಪಕ್ಷಪಾತವಿಲ್ಲದೆ ನಿಭಾಯಿಸಬೇಕು ಇರ್ತದೆ. ಕೆಲವು ಸಂದರ್ಭದಲ್ಲಿ ಈ ಆ ಒಂದು ಸಿಚುವೇಶನ್ ನಲ್ಲಿ ಬಹುಶಃ ಇವತ್ತು ಕೆಲವೊಮ್ಮೆ ಪಕ್ಷ ಇಲ್ಲದನ್ನು ಕೂಡ ನಾವು ಇವತ್ತು ಮಾಡ್ಬೇಕಾಗ್ತದೆ. ಇದರಲ್ಲಿ ಸಂಬಡಿ ವೆರಿ ಹ್ಯಾಪಿ, ಒಂದ್ ಕಡೆ ಬಿಜೆಪಿ ಹ್ಯಾಪಿ, ಮತ್ತೊಂದ್ ಕಡೆ ನಿಮ್ ಕ್ಷೇತ್ರ ಹ್ಯಾಪಿ, ನೀವು ಎಲ್ಲದಕ್ಕೂ ಹ್ಯಾಪಿ. ಯಾವ ಖಾತೆ ಕೊಟ್ರು ಹ್ಯಾಪಿ, ಕೊಡದರ ಸ್ಪೀಕರ್ ಮಾಡಿದ್ರು ಹ್ಯಾಪಿ. ನಿಮ್ಗ್ ಸ್ಪೀಕರ್ ಮಾಡಿದಾಗ ಎಲ್ರದ್ದು ಆಶ್ಚರ್ಯ ಆಯ್ತು, ಏನ್ ಸರ್ ಯಾಕೆ ಒಪ್ಕೊಂಡ್ರಿ, ಈ ಏಜ್ಗೆ ಅದ್ ಬೇಡವಂತೇನೋ ಅಂತ ಎಲ್ರು ಕ್ಯಾಟಗರೈಸ್ ಮಾಡಿದ್ರು, ಇದಕ್ಕೆ ಏಜ್ ಆಗಿರ್ಬೇಕು ಅಂತ ಹೇಳಿ. ನಿಮ್ಗೆಲ್ಲ ಬಂದ್ರು ಅಕ್ಸೆಪ್ಟ್ ಮಾಡ್ತಿರಲ್ಲ, ಯಾಕೆ ಮಹತ್ವಾಕಾಂಕ್ಷೆಗಳಿಲ್ವಾ ನಾನು ಈ ಸ್ಥಾನಕ್ಕೆ ಬರ್ಬೇಕು ಅಂತ ಹೇಳಿ? ನೋಡಿ, ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಕೊಂಡು ಹೋಗ್ಬೇಕು. ನಾವು ಪ್ರಾಮಾಣಿಕತೆಯಿಂದ ಸದುದ್ದೇಶದಿಂದ ನಮ್ಮ ಕೆಲಸನ ಮಾಡಿಕೊಂಡು ಹೋದ್ರೆ ಅದು ದೇವರ ಹಿರಿಯ ಸಹ ಒಂದಲ್ಲ ಒಂದು ರೀತಿ ಖಂಡಿತ ಬಂದೇ ಬರ್ತದೆ. ನೀವು ಸದುದ್ದೇಶದಿಂದ ಯಾವುದೇ ಕೆಲಸ ಮಾಡಿ ಅದು ಆಟೋಮೆಟಿಕ್ ಬಂದು ನಿಮ್ಗೆ ಒಂದಲ್ಲ ಒಂದು ಕಡೆಗೆ ಬಂದು ಅದು ನಿಮ್ಮನ್ನು ಸೆಟ್ ಮಾಡ್ತದೆ. ನಮ್ಮ ಎಷ್ಟು ಪ್ರಯತ್ನ ಅಗತ್ಯನ ಜನರ ಪ್ರಾರ್ಥನೆ ದೇವರ ಆಶೀರ್ವಾದ ಕೂಡ ಅಷ್ಟೇ ಪ್ರಯತ್ನ. ಇಲ್ಲದೆ ನೀವು ರೆಡಿ ಮಾಡಿ ಎಷ್ಟೇ ಕರೆಕ್ಟ್ ಆಗಿ ಹೋಗಿ ಅಲ್ಲಿ ಮುಟ್ಟುವಾಗ ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಲ್ಲ. ನೀವು ಎಷ್ಟೇ ಇರ್ಲಿ ಅಸೆಂಬ್ಲಿಯಲ್ಲಿ ಗ್ರಾಚಾರ ಏನೋ ತಪ್ಪಿ ಮಾತಾಡಿದ್ರೆ ಮುಗ್ದೋಗ್ಬಿಡುತ್ತೆ ಸರ್, ಮುಗ್ದ ಬಿಡ್ತದೆ. ಇನ್ನೊಮ್ಮೆ ನೀವು ಎಷ್ಟೇ ತಡವಾಗಿ ಲೇಟ್ ಆದ್ರೂ ಕೂಡ ಅರ್ಜೆಂಟ್ ಆಗಿ ಅಲ್ಲಿ ಹೋಗಿ ಮುಟ್ಟುವಾಗ ನೀವು ಮುಟ್ಟಿದ ಕರೆಕ್ಟ್ ಟೈಮ್ ಅಂತ ಆಗಿರ್ತದೆ. ಸೊ ಇದ್ದಾಗ ಎಲ್ಲಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಆಗುತ್ತೆ ಇದರಲ್ಲಿ. ಈ ಮುಟ್ಟುವ ವಿಚಾರ ಬಂದ್ರೆ ಒಂದ್ ಫೈನಲ್ ಟಚ್ ಅನ್ನುವಾಗ ಗುಟ್ಕಾ ಬ್ಯಾನ್ ವಿಚಾರ ತುಂಬಾ ದೊಡ್ಡ ಇಶ್ಯೂ ಆಗಿದೆ. ಪ್ರಾಯೋಗಿಕವಾಗಿ 1 ವರ್ಷ ಅಂತ ಹೇಳಿದ್ರೆ, ಆ 1 ವರ್ಷ ಯಾಕೆ? ಜೊತೆಗೆ ಬೇರೆ ಬೇರೆ ಅದರಿಂದ ಬರೋ ಬೈ ಪ್ರಾಡಕ್ಟ್ ಮೇಲೆ ಯಾಕೆ ಬ್ಯಾನ್ ಇಲ್ಲ? ಇವತ್ತು ಗುಟ್ಕಾ ಬ್ಯಾನ್ ಅವತ್ತು ನಾನು ಆರೋಗ್ಯ ಸಚಿವನಾಗಿದ್ದಾನೆ ಮಾಡಿದ್ದೆ. ಈಗ ಪಾನ್ ಮಸಾಲ, ಹೌದು, ಈಗ ಪಾನ್ ಮಸಾಲದಲ್ಲಿ ನಿಕೋಟಿನ್ ಮತ್ತು ಅದರಲ್ಲಿ ಇದು ಇರಬಾರ್ದು, ಯಾವುದು ನಿಮ್ಮ ಗುಟ್ಕಾ ಮಿಕ್ಸ್ ಅಲ್ಲಿ ಇರಬಾರ್ದು. ಯಾಕೆ ತುಂಬಾ ಪ್ಯಾಕೆಟ್ ಕೆಲವು ಕಂಪನಿಗಳು ಮಾತ್ರ ಬಹಳ ಕರೆಕ್ಟ್ ಆಗಿ ಮಾಡ್ತಾರೆ. ಬೇರೆಲ್ಲರೂ ಕೂಡ ಲೋಕಲ್ ಅಲ್ಲಿ ಮಾಡಿ ಎಲ್ಲ ರಿಜೆಕ್ಟ್ ತಂದು ಹಾನಿಕರ ಆಗುವ ಪರಿಸ್ಥಿತಿ ಇದೆ. ಕೆಮಿಕಲ್ ಹಾಕಿ ಅದು ಬಾರ್ಬಾರ್ದಂತ ವಾರ್ನಿಂಗ್ ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ಆ ಎಲ್ಲ ಕಂಪನಿಗೂ ನಾವು ರೆಡ್ ಮಾಡ್ತೇವೆ. ಸಣ್ಣ ಕೂಡ ಅವ್ರ ಸ್ಯಾಂಪಲ್ ತಗೊಳ್ತೇವೆ. ಸ್ಯಾಂಪಲ್ ಅಲ್ಲಿ ಮಿಕ್ಸ್ಡ್ ಬಂದಿದ್ರೆ ನಾವು ಪರ್ಮನೆಂಟ್ ಆಗಿ ಅವರನ್ನು ಅಂಗಡಿಯನ್ನು ಬಂದ್ ಮಾಡಿಸ್ತೇವೆ. ಆಯ್ದಕ್ಕೆ ಯಾಕೆ ಪಾನ್ ಮಸಾಲ ತಪ್ಪದು ಕರೆಕ್ಟ್. ಒಂದು ಎರಡನೇದು, ಇದರಿಂದಾಗಿ ಅಡಿಕೆಗೆ ಏನ್ ಕೊಟ್ಟು ತೊಂದರೆ ಇಲ್ಲ, ಬೆಳೆಗಾರಕ್ಕೆ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಈ ಉತ್ತಮವಾದ ಕಂಪನಿ ಯಾರಿದ್ದಾರೆ ಕ್ವಾಲಿಟಿ ಮಾಡ್ತಾರೆ ಅವ್ರು ಮಾತ್ರ ನಮ್ಮ ಲೋಕಲ್ ಅಡಿಕೆಯನ್ನು ಪರ್ಚೇಸ್ ಮಾಡುದು. ಈ ಮಿಕ್ಸ್ ಮಾಡಿ ಗುಟ್ಕಾ ಮಿಕ್ಸ್ ಮಾಡಿ ನಿಕೋಟಿನ್ ಮಿಕ್ಸ್ ಮಾಡಿ ಬೇರೆ ಬೇರೆ ಹೆಸರಿನಲ್ಲಿ ಬರ್ತಾರಲ್ಲ, ಅವರೆಲ್ಲ ಬಾಂಗ್ಲಾದೇಶ ನೇಪಾಳದಲ್ಲಿ ರಿಜೆಕ್ಟ್ ಬಿಸಾಡದಂತ ಇದಿದೆಯಲ್ಲ, ಈ ನಮ್ಮ ಹಾಳಾದಂತ ಅಡಿಕೆ ಅದನ್ನ ನೋಡಿ ಮಾಡಿ ಅದನ್ನ ಮಿಕ್ಸ್ ಮಾಡಿ ಕೊಡುವಂಥದ್ದು. ಸೊ ಅದಕ್ಕೂ ನೋಡ್ಬೇಕಾದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತೇವೆ, ಅದು ಕರೆಕ್ಟ್ ಆಗಿ ಮಾಡಿದ್ರೆ ಅಷ್ಟೊಂದು ಬರುದಿಲ್ಲ. ಎಷ್ಟೋ ಜನ ತಿಂತಾರೆ, ಅದು ಅದರಲ್ಲೇ ತಿನ್ನುವಾಗ ಬೇರೆ ಬೇರೆ ಮಿಕ್ಸ್ ಆಗಿ ಬಂದಾಗ ಸ್ವಾಭಾವಿಕ ಬಂದೇ ಬರ್ತದೆ. ಕ್ಯಾನ್ಸರ್ ದೊಡ್ಡ ಕಾಟವಾಗಿ ಈಗ ಜನರನ್ನ ಕಾಡ್ತಾ ಇದೆ ಸರ್. ಟ್ರೀಟ್ಮೆಂಟ್ ಸೆಂಟರ್ಗಳು ಕಡಿಮೆ ಇದೆ. ಟ್ರೀಟ್ಮೆಂಟ್ ಸಂಖ್ಯೆನ ಜಾಸ್ತಿ ಮಾಡ್ಬೇಕು ಸೆಂಟರ್ಗಳು ಅಂತ ಇದೆಯಾ, ಇಲ್ಲ ಅಂದ್ರೆ ಪೇಷಂಟ್ ಗಳ ಸಂಖ್ಯೆ ಕಡಿಮೆ ಮಾಡಕ್ಕೆ ಅವೇರ್ನೆಸ್ ಏನಾದ್ರು ಐಡಿಯಾ ಇದೆಯಾ? ನಾನು ಹೆಲ್ತ್ ಮಿನಿಸ್ಟರ್ ಆಗಿ ನನ್ನ ಉದ್ದೇಶ ಆಸ್ಪತ್ರೆಯನ್ನು ಕಡಿಮೆ ಮಾಡುದು. ಆಸ್ಪತ್ರೆ ಜಾಸ್ತಿ ಕಟ್ಟುವವರು ಉತ್ತಮವಾದ ಹೆಲ್ತ್ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ನಾವು ರೋಗ ಬಂದ್ರಲ್ಲ ಮದ್ದು ಕೊಡುದು, ನಾವು ರೋಗ ಬರದ ರೀತಿಯನ್ನೆಲ್ಲ ಮಾಡಬೇಕು. ಅದಕ್ಕೆ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸಬೇಕು, ಪರಿಸ್ಥಿತಿ ಏನಂತ ಹೇಳ್ಬೇಕು, ವಿಚಾರ ಹೇಳುವಂತ ಕೆಲಸ ನಮ್ಮಿಂದ ಆಗ್ಬೇಕು. ಜನ ಅದಕ್ಕೆ ಮೈಂಡ್ ಸೆಟ್ ಮಾಡಿಕೊಂಡು ಬಂದು ವಿಚಾರ ಆಗ್ಬೇಕು. ಇವತ್ತು ಪೆಪ್ಸಿ, ನೀವು ಬೆಳಿಗ್ಗೆ ಮಕ್ಕಳಿಗೆ ಪೆಪ್ಸಿ ಕೊಟ್ರೆ ತಂದೆ ತಾಯಂದಿರು ನಾವೆಂತ ಮಾಡ್ಲಿಕ್ಕೆ ಸಾಧ್ಯ? ವಿದೇಶದಲ್ಲಿ ಅದರದ್ದು ಶುಗರ್ ಲೆವೆಲ್ ತುಂಬಾ ಕಡಿಮೆ ಇದೆ ಸರ್. ವಿದೇಶದಲ್ಲಿ ಅವ್ರ ಹೆಸರಂತಲ್ಲ, ಯಾವುದೇ ಚಾಕ್ಲೇಟ್ ಇರಲಿ ಶುಗರ್ ಟೇಸ್ಟ್ ಎಲ್ಲ ಕೂಡ ಬೇರೆ. ಎಕ್ಸಾಕ್ಟ್ಲಿ ಸರ್. ಅದೇ ನೀವು ಇಲ್ಲಿ ತಗೊಂಡ್ರೆ ಇದರ ಬೇರೆ, ಅಲ್ಲಿರುವಂತ ನಿಮ್ಮ ಕೋಕ್ ಇದೆಲ್ಲ ಕೂಡ ಬೇರೆ. ಇಲ್ಲಿ ಬಂದ್ರೆ ಕಂಪ್ಲೀಟ್ ಅದು ಕೂಡ ಬೇರೆ. ಇದನ್ನ ನಾನು ಎನ್ಕ್ವೈರಿ ಮಾಡಿದ್ದೆ. ಅಲ್ಲಿ ಏನಿದೆ ವಿದೇಶದಲ್ಲಿ ಫುಡ್ ಸೇಫ್ಟಿದಲ್ಲಿ 25% ಮಾತ್ರ ಆಡ್ ಮಾಡ್ಬೋದು ಶುಗರ್, 25%. ಇಲ್ಲಿ ಅಪ್ ಟು 200% ಆಡ್ ಮಾಡ್ಬೋದು.
ನಾರ್ಮ್ಸ್ ನಾರ್ಮ್ಸ್ ಕೇಳುವಾಗ ಅದು ಸೆಂಟ್ರಲ್ ಗವರ್ಮೆಂಟ್ ಫುಡ್ ಸೇಫ್ಟಿ ನಾರ್ಮ್ಸ್ ಮಾಡಿ. ಯಾಕೆ ಎಕ್ಸಾಕ್ಟ್ಲಿ ದೊಡ್ಡ ದೊಡ್ಡ ಕಂಪನಿಯವರು ಬರುವ ಸಂದರ್ಭದಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದೆಲ್ಲ ನಮ್ಗೆ ಅವಕಾಶ ಕೊಡ್ಬೇಕಂತ ಹೇಳಿದಾಗ ಇದನ್ನ ನೋಡಿದ್ಲ ಆಯ್ತು ಅಂತ ಕೊಡ್ತೇವೆ, ಒಮ್ಮೆ ಬರ್ಲಿ ಅಂತ ಹೇಳಿ. ಅಲ್ಲಿದ್ದದನ್ನೇ ಇಲ್ಲಿ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ಇವ್ರು ರೋಗ ಬಂದುವಂತ ಮದ್ದು ಇವತ್ತು ಫುಡ್ ಕೊಡುದು ಇವರೇ, ರೋಗ ಬಂದಿದ್ದಕ್ಕೆ ಮದ್ದು ಕೊಡುವ ಫ್ಯಾಕ್ಟ್ರಿ ಕೂಡ ಇವ್ರದ್ದೇ. ಸರ್, ಋತು ತಾರೆಯ ವಿಚಾರಕ್ಕೆ ನೀವು ಮೋಹಕ ತಾರೆನೆ ಕರ್ಕೊಂಬಂದ್ರಿ. ಈ ಐಡಿಯಾ ಯಾಕೆ ಬಂತು? ಮತ್ತೆ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ರ ಅವಶ್ಯಕತೆ ನೀವು ಕಂಡಿದ್ರಾ? ಇದು ಬೇಕಾಗಿದೆ ಜನಕ್ಕೆ ಅಂತ? ನೋಡಿ, ಹಿಂದೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಯಾರಿಗೂ ಕೂಡ ಇಲ್ಲ. ಒಂದು ಸಹೋದರರ ಮನೆಯವರ ಅವರ ಒಂದು ಯಾವೆಲ್ಲ ಸಂದರ್ಭದಲ್ಲಿ ಅವರಿಗೆ ಒಂದು ಮಾನಸಿಕವಾಗಿ ಒಂದು ಒತ್ತಡಗಳಿರ್ತದೆ, ಮಾನಸಿಕವಾಗಿ ಮತ್ತು ಬದಲಾವಣೆ ಆಗ್ತದೆ. ಇದೆಲ್ಲರೂ ಬರೀ ಮಹಿಳೆಯರು ಮಾತ್ರ ಅಲ್ಲ, ಗಂಡಸರು ಕೂಡ ಕಲಿಬೇಕು. ಹೆಂಗ್ ಬಿಹೇವ್ ಮಾಡ್ಬೇಕು, ಹೆಂಗ್ ಯಾವ ಜೊತೆ ಆ ಟೈಮಲ್ಲಿ ಇರ್ಬೇಕು, ಇನ್ನೊಂದು ಇರ್ಬೇಕು, ಯಾಕೆ ಗೊತ್ತಿರುದಿಲ್ಲ. ಹಿಂದೆಲ್ಲ ಕೂಡ ಏನೋ ಹುಷಾರಿಲ್ಲ ಅಂತ ಹೇಳ್ತಾರೆ, ಡಾಕ್ಟರ್ ಮದ್ದು ಹೊಡ್ತಾರೆ ನಮ್ದು. ಆಯ್ತು, ಯಾಕಂದ್ರೆ ಡಾಕ್ಟರ್ಗಳಿಗೆ ಕೂಡ ಗೊತ್ತಿಲ್ಲ, MBBS ಡಾಕ್ಟರ್ಗಳಿಗೆ. ಯಾಕೆ ಅವ್ರಿಗೆ ಸಿಲೆಬಸ್ ಅಲ್ಲಿ ಸಬ್ಜೆಕ್ಟೇ ಇಲ್ಲ. ಡಾಕ್ಟರ್ ಕಲಿಯುವಾಗ MBBS ನಲ್ಲಿ ಇದು ನಾರ್ಮಲ್ ಅಂತಾರೆ ಸರ್. ಈ ಸಬ್ಜೆಕ್ಟೇ ಇಲ್ಲ. ನಮ್ಗೆ ಯಾರು ಕೂಡ ಇದು ನಾರ್ಮಲ್, ಹಿಂದೆ ಇರ್ಲಿಲ್ವಾ, ಈಗೆಂತ ನಿಮ್ದು ಹೊಸತ್ತು, ಈ ರೀತಿ ಎಲ್ಲ ಒಂದೊಂದು ಇರ್ತದೆ. ಮತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಬಂದಾಗ ಇದರ ಪರಿಸ್ಥಿತಿಯನ್ನು ಕರೆಕ್ಟ್ ಒಂದು ಜನರಿಗೆ ಒಂದು ಸ್ವಲ್ಪ ಮಟ್ಟಿನ ಜನಜಾಗೃತಿ ಇರೋದು ಎಲ್ಲರಿಗೂ ಕೂಡ ಇದೆ. ಈಗ ಈ ಒಂದು ಸ್ಪೇಸ್ ಏನಿದೆ, ವ್ಯಾಕ್ಯೂಮ್ ಆಗಿದೆಯಾ, ಇದನ್ನು ಈಗ MBBS ನಲ್ಲಿ ಮಕ್ಕಳಿಗೆ, ಡಾಕ್ಟರ್ಗಳಿಗೆ ಸಿಲೆಬಸ್ ಅಲ್ಲಿ ಸೇರಿಸ್ಬೇಕು. ಈ ರೀತಿ ಬಂದಾಗ ಏನು ಹಾರ್ಮೋನ್ ಚೇಂಜ್ ಆಗ್ತದೆ, ಏನು ಮದ್ದು ಇದೆ ಅಂತ ಹೇಳಿಕೊಂಡು ಅವ್ರು ಕೂಡ ಕೊಡ್ಬೇಕು. ಎರಡನೇದು, ಇರುವಂತ ಸಂದರ್ಭದಲ್ಲಿ ಇವರೇ ಫುಡ್ ಸ್ಟೈಲ್ ಹೇಗಿರ್ಬೇಕು, ಇವರ ಎಕ್ಸರ್ಸೈಸ್ ಹೇಗಿರ್ಬೇಕು, ಇವರ ನಿದ್ದೆ ಎಷ್ಟು ಗಂಟೆ ಇರಬೇಕು, ಅದನ್ನು ಕೂಡ ನಾವು ಮಹಿಳೆಯರಿಗೆ ಜನಜಾಗೃತಿ ಮೂಡಿಸಬೇಕು. ಅದ್ರ ಜೊತೆಯಲ್ಲಿ ಮನೆಯವರಿಗೆ, ಮಕ್ಕಳಿಗೆ ಕೂಡ ಇದೆಲ್ಲ ಕೂಡ ಮಾಹಿತಿ ಇದ್ದುಕೊಂಡು ಒಂದು ಟೆನ್ಷನ್ ಫ್ರೀ ಕುಟುಂಬ ಜೀವನ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ರಮ್ಯಾ ಅವರ ಆಯ್ಕೆನೆ ಯಾಕೆ? ಅವ್ರಿಗೆ ಪ್ರಾಬ್ಲಮ್ ಇತ್ತು ಅಂತ ಇದರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇತ್ತು. ಆದ್ರೆ ಇದನ್ನು ಡಾಕ್ಟರ್ ಜೋಷ್ನಾ ಎಂಬ ಯಾರು ಪರಿಣಿತರಿದ್ದಾರ ಅವ್ರನ್ನ ಕರ್ಕೊಂಡು ಬಂದು ಇದರಲ್ಲಿ ಈ ರೀತಿ ಇದೆ, ಇದಕ್ಕೇನಾದ್ರು ಒಂದು ಔಷಧ ಏನಾದ್ರು ಗವರ್ಮೆಂಟ್ ಇಂದ ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತ ಚರ್ಚೆ ಮಾಡಿದಾಗ ಇದನ್ನು ನಾನೇ ಕೂತ್ಕೊಂಡು ಆಲೋಚನೆ ಮಾಡಿ, ಔಷಧ ಸೆಕೆಂಡ್ರಿ ಕೊಡುವಂಥದ್ದು. ಈ ಒಂದು ಕಾಲಘಟ್ಟ ನಮಗೆ ಜನಜಾಗೃತಿ ಮೂಡಿಸುವಂತ ಅವಕಾಶ ಆಗ್ಬೇಕು. ಮತ್ತು ಇದು ಏನಂತ ಹೇಳಿ ಒಂದು ಪಾಲಿಸಿ ಹೇಗೆ ಮಾಡ್ಬೇಕು ನಮ್ಗೆ ಬಂದಿತ್ತು. ಅದಕ್ಕೆ ಅವರನ್ನೇ ಅಧ್ಯಕ್ಷ ಮಾಡಿದೆ, ಡಾಕ್ಟರ್ ಜೋಷ್ನಾ ಅವರನ್ನು. ಅದರ ಅಂಡರ್ ಒಂದು ಟೀಮ್ ಮಾಡಿದ್ದೇವೆ ನಾವು ಮಹಿಳೆಯರದು ಒಂದು. ಮತ್ತು ಅದಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಬೇಕು. ನಾನು ಹೇಳಿದ್ರೆ ಮಾಡೋ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತ ಹೇಳಿ ಅವ್ರು ಕೂಡ ತುಂಬಾ ಸಂತೋಷದ ಒಪ್ಪಿದ್ರು. ಈಗ ನಮ್ಗಿಂತ ಆಸಕ್ತಿ ಅವ್ರಿಗಿದೆ ಇದನ್ನು ಮಾಡು. ಸೊ ನಮ್ದು ಕೆಲಸ ಏನಿದೆ ಅದು ಎಕ್ಸ್ಪರ್ಟ್ಗೆ ನಾವು ಇವತ್ತು ಬಿಟ್ಟಿದ್ದೇವೆ. ಏನ್ ನಾವು ಸಹಕಾರ ಮೇಡಕ್ ಬೇಕಾದ್ರೆ ಕಂಪ್ಲೀಟ್ ಸಹಕಾರ ಅವ್ರಿಗೆ ಕೊಡ್ತೇವೆ. ಸರ್, ಇದೇ ಸಂದರ್ಭದಲ್ಲಿ ವ್ಯಾಯಾಮದ ಬಗ್ಗೆ ಹೇಳಿದ್ರಿ. ನೀವು ಹೇಳಿದ್ ಎಲ್ರಿಗೂ ಯಾಕೆ ಇಷ್ಟ ಆಯ್ತು ಅಂದ್ರೆ ಯೋಗದ ವಿಚಾರ. ಯೋಗ ಮಾಡೋದ ಅಡ್ವಾಂಟೇಜಸ್ ಹೇಳಿದ್ರಿ. ಸಾಮಾನ್ಯವಾಗಿ ಪಾರ್ಟಿನ ಅಡ್ಡ ಇಟ್ಕೊಂಡು ಯಾರು ಅದನ್ನ ಜಾರಿಗೆ ತರ್ತಾರೆ ಅವ್ರನ್ನ ದೂರ ತಳ್ತಾರೆ. ಅದು ಸಾಂಪ್ರದಾಯಿಕವಾಗಿ ರೂಢಿಯಿಂದ ಬಂದಿರುತ್ತೆ, ಟ್ರೆಡಿಷನಲ್ ಇಂದ. ಅದನ್ನ ಬಿಟ್ಬಿಡ್ತಾರೆ. ಯಾರೋ ಒಬ್ರು ಪ್ರಚಾರ ಕೊಟ್ರು, ಹಾಗಾಗಿ ಅದ್ರ ಬಗ್ಗೆ ನಾವು ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನೀವು ಅದನ್ನ ಮೀರಿ ಯೋಗದ ಅಡ್ವಾಂಟೇಜ್ಗಳು ಹೇಳಿದ್ರಿ. ನೀವ್ ಯೋಗ ಮಾಡ್ತೀರಾ ಸರ್? ನೋಡಿ, ನನ್ಗೆ ಯೋಗ ಅದು ಈಗ ವಿಚಾರ ಅಲ್ಲ. ನನ್ನ ತಾಯಿಯ ತಂದೆ ವಾಸ್ ಅ ಗ್ರೇಟ್ ದೊಡ್ಡ ಕಾಂಟ್ರಾಕ್ಟ್. ಅವರಿಂದಾಗಲೇ ತಂದೆಗೆ ಟಿಕೆಟ್ ಸಿಕ್ಕಿದ್ದು 1972 ಅಲ್ಲಿ. ಬಿಕಾಸ್ ಹಿ ವಾಸ್ ವೆರಿ ಕ್ಲೋಸ್ ಟು ದೇವರಾಜ ಅರಸ್ ಮತ್ತು ನಾಯಕರಿಗೆ ಅವತ್ತಿನ ಕಾಲ 72ರಲ್ಲಿ. ನನ್ನ ತಂದೆ ಲಾ ಕಾಲೇಜ್ ಮುಗಿಸಿ ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಜಾಸ್ತಿ ಜನರಿಗೆ ಪರಿಚಯ ಇಲ್ಲ ಇದರಲ್ಲಿ. ನನ್ನ ತಾಯಿಯವರು ಕಡಬದವರು, ತಂದೆಯವರು ಮಂಜೇಶ್ವರದವರು. ತಂದೆ ಕಲ್ತದ್ದು ಬೆಂಗಳೂರಿನಲ್ಲಿ ಲಾ ಕಾಲೇಜ್. ಕಲ್ತನದ ಮದುವೆಯಾಗಿ ಮಂಗಳೂರಲ್ಲಿ ಸೆಟ್ಲ್ ಆಗಿದ್ರು. ನನ್ನ ತಾಯಿಯ ತಂದೆಯವರು ಕಡಬದಿಂದ ಮಂಗಳೂರಲ್ಲಿ ಬಂದು ಅವರ ಕನ್ಸ್ಟ್ರಕ್ಷನ್ ಫೀಲ್ಡ್ ಮತ್ತು ಬಿಸ್ನೆಸ್ ಫೀಲ್ಡ್ ಸೆಟ್ಲ್ ಆದ್ರು ಆಗಿನ ಕಾಲದಲ್ಲಿ. ಆವತ್ತು ಅವರು ಬೆಂಗಳೂರಿಗೆ ಆಗಿದ್ದಾಗೆ ಬರ್ತಾ ಇದ್ದಾರೆ. ಸೊ ನಾವೊಂದು, ನನಗೆ ನೆನಪಾಗ್ತದೆ, 7th 8th ಇರುವಾಗ, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್, ಅವ್ರು ಬೆಂಗಳೂರು ಬಂದು ಇದ್ದಾಗ ಹೋಟೆಲ್ನಲ್ಲಿ ಅಲ್ಲಿ ಒಬ್ಬರು ಇವರಿಗೆ ರೂಮ್ ಸರ್ವಿಸ್ ಮಾಡುವಂತ ಒಬ್ಬರು ಒಂದು ಹೆಸರಿತ್ತು, ಕೇಶವ್ ಭಟ್ ಅಂತ ಹೇಳಿಕೊಂಡು. ಹೆಸರು ಸಮೇತ ನೆನಪಿದೆ ಮೋಸ್ಟ್ಲಿ ನನಗೆ. ಅವರು ಯೋಗದಲ್ಲಿ ಅಭ್ಯಾಸ. ಅವರಾಗ ಇವರು ಯೋಗ ಎಲ್ಲ ಮಾಡಿಕೊಂಡು ಕಡೆಗೆ ಅವರವರನ್ನು ಇಲ್ಲಿಂದ ಕೆಲಸ ಬಿಡಿಸಿ ಮಂಗಳೂರಿಗೆ ನಮ್ಮ ಮನೆಗೆ ಕರ್ಕೊಂಡು, ನಮ್ಮ ಮನೆ ಕೆಳಗಡೆ ನಮ್ಮ ಕಾರ್ ಶೆಡ್ ಇದರಲ್ಲಿ ಕಾರ್ ಡ್ರೈವರ್ ಅಲ್ಲಿ ಒಂದು ರೂಮ್ ಮಾಡಿ ಅವರಿಗೆ ಅವರು ಬೆಳಿಗ್ಗೆ ಮತ್ತು ಸಂಜೆ ನಮಗೆ ಯೋಗ ಕಲಿಸೋದು.
8th 9th ನಾವು ಬೈಯುದು ಯೋಗ ಮಾಸ್ಟರ್ಗೆ. ಬೈಯೋದು. ನಾವು ಆಟ ಆಡೋ ಟೈಮಲ್ಲಿ ಇವನೊಬ್ಬ ಬಂದು ನಮಗೆ ಆಟ ಆಡೋದಕ್ಕೆ ಮಾಡ್ತಾರೆ ಅಂತ ಹೇಳಿಕೊಂಡು ನಮ್ಮನ್ನು ಮನೆಯ ಟೆರೆಸ್ ಮೇಲೆ ಕರ್ಕೊಂಡು ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿ ಯೋಗ ಮಾಡಿಸಿ ನಮ್ಗೆಲ್ಲರಿಗೂ ಕೂಡ ಇದರಲ್ಲಿ ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದೇವೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ನಮ್ಮ ಕಸನ್ಸ್ ಎಲ್ಲ ಒಂದೆಲ್ಲ ಸೇರಿ 10 ಜನ ಆಗ್ತಿದ್ದೆ. ಅದಕ್ಕೆ ನಾವೆಲ್ಲ ಇವರಿಗೆ ಬೈಯುದು, ಇವನು ನಮ್ಗೆ ಆಟ ಮಾಡ್ಲಿಕ್ಕೂ ಬಿಡುದಿಲ್ಲ, ಇವನೊಬ್ಬ ಬಂದು ಎಂತ ಇದು. ಮತ್ತೆ ನಮ್ಗೆ ಇದನ್ನ ಕೊಡುದು ವೆಜ್ ನಮ್ಮ ಇದಿದೆಯಲ್ಲ ಗ್ರೀನ್ ಗ್ರಾಮ್ ಅದಿದೆಲ್ಲ ಹಾ ಸರ್. ಗ್ರೀನ್ ಗ್ರಾಮ್ ಮತ್ತೆ ಬಟಾಣಿ. ಹಸಿರು ಕಾಲು ಅದಿದನ್ನೆಲ್ಲ ಇವ್ರು ನಮ್ಗೆ ನಾವು ಇವ್ರಿಗೆ ಬೈಯುದು ಅಂದ್ರೆ ನಮ್ಗೆ ಅದೆಲ್ಲ ಹೊಸತಾಗಿತ್ತು ಆವಾಗ. ಅಲ್ಲೇ ತನಕ ಚಿಕನ್ ಮಟನ್ ಮತ್ತೆ ಫಿಶ್ ಸ್ಪ್ರೌಟ್ಸ್ ಮತ್ತೆ ಎಲ್ಲ ಕರಿ ಅದು ನೆನೆಸಿರೋ ಸ್ಪೌಟ್ಸ್ ಹಸಿ ಎಲ್ಲ ಆವಾಗ ಅದೆಲ್ಲ ಹೊಸತ್ತು. ಈಗ ಅದೊಂದು ಫ್ಯಾಷನ್ ಆಗಿ ಬಿಟ್ಟಿದೆ. ಸೋಶಿಯಲ್ ಮೀಡಿಯಾ 35 years ಬ್ಯಾಕ್ 35 ಒಂದೇ ಹೊಸತ್ತು. ಸೊ ನಮ್ ಇವರಿಗೆ ಎಲ್ಲ ಮಕ್ಕಳಿಗೆಲ್ಲ ಇವರು ಟಾರ್ಗೆಟ್ ಯಾರು ಯೋಗ ಮಾಸ್ಟರ್. ಮತ್ತೆ ಅವ್ರಿಗೆ ಅಲ್ಲಿ ನಮ್ಮಲ್ಲಿ ಅವ್ರಿಗೆ ಬಿಲ್ಡಿಂಗ್ ಇತ್ತು ಅಲ್ಲಿ ವಿಕ್ರಾಂತ ಟೈರ್ ಅಂತ ಅಲ್ಲಿ ಅವ್ರು ಕೆಲಸ ಕೂಡ ತೆಗಿಸಿಕೊಟ್ರು. ಸೊ ಅವರು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ನಮಗೆ ಯೋಗ ಮತ್ತು ಅವರ ಡ್ಯೂಟಿ ಮಾಡ್ತಾ ಇದ್ರು ಇದರಲ್ಲಿ. ಆದ ಕಾರಣ ಅವತ್ತು ಮತ್ತೆ ಪುಸ್ತಕ ನಮ್ಮ ಗ್ರ್ಯಾಂಡ್ ಫಾದರ್ ಹೋದ್ರೆ ಎಲ್ಲ ಪುಸ್ತಕ ಯೋಗದ ತರ್ತಾ ಇದ್ರು, ನಾವು ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದೇವೆ. ಸೊ ಅದರ ಬಗ್ಗೆ ನಮಗೆ ಅವೇರ್ನೆಸ್ ಇತ್ತು ಇದರಲ್ಲಿ. ಈಗಲೂ ಕೂಡ ಅವೇರ್ನೆಸ್ ಇದೆ, ನಮ್ಗೆ ಸಮಯ ಸಿಕ್ಕಿದಾಗ ನಾವು ಮಾಡ್ತೇವೆ. ಇಸ್ ಇಟ್ ಹೆಲ್ಪ್ಫುಲ್ ಸರ್? ಇಟ್ಸ್ ವೆರಿ ಹೆಲ್ಪ್ಫುಲ್. ನಾನು ಅದು ಹೇಳಿದೆ ಅವತ್ತು 2014 ಬಹಳ ಚರ್ಚೆ ಇತ್ತು, ಯೋಗ ಬೇಕಾ ಬೇಡವಾ ಬಹಳ ಚರ್ಚೆ ಇತ್ತು ಆವಾಗ. ನಾನು ಕೂಡ ಹೆಲ್ತ್ ಮಿನಿಸ್ಟರ್, ನನ್ನ ಹತ್ರ ಕೇಳಿದ್ರು, ನಾನು ಯಾರಿಗೆ ಆರೋಗ್ಯ ಬೇಕು ನೀವು ಯೋಗ ಮಾಡಿ, ಆರೋಗ್ಯ ಬೇಡದವರು ಇರಿ, ನಮ್ಗೆ ಆರೋಗ್ಯ ಬೇಕಾ ಯೋಗ ಮಾಡ್ಬೇಕಾಗ್ತದೆ. ಈಗೇನಾಗಿದೆ ಯೋಗ ಎಲ್ಲ ಕಡೆ ಪರಿಚಿತ ಆಗಿದೆ. ತುಂಬಾ ತುಂಬಾ ನನ್ನ ಫ್ರೆಂಡ್ಗೆ ದುಬೈಯಲ್ಲಿ ಒಂದು ಆಸ್ಪತ್ರೆ ಇದೆ. ನಾನು ಲಾಸ್ಟ್ ಟೈಮ್ ಹೋದಾಗ ಅವರು ಮಾತಾಡೋರು ನನಗೆ ಹೇಳಿದ್ರು, ಅವರು 10 ವರ್ಷಗಳ ಮುಂದೆ ಅಲ್ಲಿ ಯೋಗ ಪ್ರಾರಂಭ ಮಾಡಿದ ಅವರು ಆಸ್ಪತ್ರೆಯಲ್ಲಿ. ಅಲ್ಲಿ ಅಧಿಕಾರಿಗಳು ಫೋನ್ ಮಾಡಿ ಮಾತಾಡಿಕೊಂಡು ಲುಕ್ ಬ್ರದರ್ ವಾಟ್ ಈಸ್ ದಿಸ್ ಯೋಗ, ಯು ಡೋಂಟ್ ಸ್ಟೇರ್ ದ್ಯಾಟ್ ಅನ್ನಲ್ಲ ಅಂತ ಹೇಳಿದ್ರು ನನಗೆ. ಓಕೆ ಅಂತ ಇತ್ತು. ಈಗ ಫೋನ್ ಮಾಡ್ತಾರೆ ಯೋಗ ಮಾಸ್ಟರ್ ಕಳಿಸಿ ಅಂತ ಹೇಳಿ ಅವ್ರೆ ಯಾರು ಅಧಿಕಾರಿಗಳು ಅವತ್ತು ಯೋಗ ಬೇಡ ಅಂತ ಹೇಳಿದ್ರ ಫೋನ್ ಮಾಡಿ, ಅಧಿಕಾರಿ ಈಗ ಫೋನ್ ಮಾಡಿ ಒಬ್ಬ ಯೋಗ ಮಾಸ್ಟರ್ ನನ್ನ ಮನೆ ಕಳಿಸಿ ಅಂತ ಹೇಳಿ ಇವನಿಗೆ ಕಲಿಸ್ಲಿಕ್ಕೆ. ಸೊ ಒಳ್ಳೇದು ಎಲ್ಲಿದ್ರು ಒಳ್ಳೇದೇ ಸರ್. ಯೋಗ ನಮ್ಮ ದೇಶ ಋಷಿ ಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವ ಕೊಟ್ಟಂತ ಕೊಡುಗೆ, ಇದನ್ನ ನಾವು ಅಳವಡಿಸಿಕೊಳ್ಬೇಕು. ನಮ್ಮ ದೇಶದ ವಿಶ್ವದವರಿಗೆ ಕೂಡ ಪರಿಸರ ಕೆಲಸ ಆಗ್ಬೇಕು. ಉತ್ತಮದಲ್ಲಿ ಎಲ್ಲ ಕೂಡ ಪ್ರೋತ್ಸಾಹ ಕೊಡ್ಬೇಕು. ಆರೋಗ್ಯ ಉತ್ತಮದೇನು ಆರೋಗ್ಯಕ್ಕೆ ಸರ್. ಕುಟುಂಬದ ಬಗ್ಗೆ ಮಾತಾಡಿದ್ರಿ, ಕುಟುಂಬ ಇಲಾಖೆಯ ಮಿನಿಸ್ಟರ್ ನೀವು ಸರ್. ಫ್ಯಾಮಿಲಿ ಅಂತ ಯೋಚನೆ ಮಾಡಿದಾಗ ಒಂದು ತುಂಬಾ ತಲೆಗೆ ಬರೋದು ಅಂತ ಹೇಳಿದ್ರೆ ತಮ್ಮ ಹೇಗಿರ್ಬೇಕು, ಮಗ ಹೇಗಿರ್ಬೇಕು ಅನ್ನೋದಕ್ಕೆ ರಾಮಾಯಣ ತಗೊಂಡ್ರಿ, ಮಹಾಭಾರತ ತಗೊಂಡ್ರಿ, ಈ ಕಡೆ ಧರ್ಮದ್ದು ಕ್ಲಾಶಸ್ ಬೇಡ ಅಂದ್ರಿ ಸರ್. ಈ ಕತೆಗಳೆಲ್ಲ ಯಾವಾಗ ಕೇಳಿದ್ರಿ ನೀವು? ಈ ಕತೆದ್ ಏನಾರು ಹೈಲೈಟ್ ನೆನ್ಪಿರೋದು? ಇಲ್ಲ, ಯಾಕೆಂತ ಹೇಳಿದ್ರೆ ನಾನು ಜಾಸ್ತಿ ಇವತ್ತು ಜನಸಾಮಾನ್ಯ ಬೆರೆತುಕೊಳ್ಳೋದು ಜಾಸ್ತಿ, ಹಿರಿಯರಿಂದ ಕೇಳಿಕೊಳ್ಳೋದು, ಹಿರಿಯರ ಮಾತುಗಳನ್ನು ಕೇಳೋದು. ನನಗೆ ಯಾರಾದ್ರೂ ಒಬ್ಬ ಈ ರೀತಿ ಒಂದು ಯೋಗ ಮಾಡಿ ಸಿಕ್ಕಿದ್ರೆ ಅವ್ನಿಗೆ ಯೋಗನ ಬಗ್ಗೆ ಚರ್ಚೆ ಮಾಡುದು, ಯಾಕೆ ಏನು ಯಾವುದಂದ್ರೆ. ಯಾರಾದ್ರೂ ದೊಡ್ಡ ಮಟ್ಟದ ಒಂದು ರಾಜಕಾರಣ ಸಿಕ್ಕ ಇತಿಹಾಸ ಹೇಗೆ ಸ್ಟಾರ್ಟ್ ಆಯ್ತು, ಇನ್ನೊಂದು ಹೇಗೆ ಸ್ಟಾರ್ಟ್ ಆಯ್ತು, ಯಾವ ರೀತಿ ಬಂತು, ಆಗಿನ ಕಾಲದ ಇತಿಹಾಸನೆಲ್ಲ ಕೂಡ ಕೇಳುವಂಥದ್ದು ಇದರಲ್ಲಿ. ಅದೇ ರೀತಿ ನಮ್ಮ ಈ ರಾಮಾಯಣ ಮಹಾಭಾರತ ಮತ್ತು ಇಂದಿನ ಚರಿತ್ರೆಗಳು, ನಮ್ಮ ಇವತ್ತು ಮಕ್ಕದಲ್ಲಿ ಆದಂತಹ ಘಟನೆಗಳು, ಟಿಪ್ಪಣ ಇತಿಹಾಸಗಳು, ನಾವು ಜಾಸ್ತಿ ಯಾರು ಸಿಕ್ಕಿದ್ರೆ ನಾವು ಜಾಸ್ತಿ ಕೇಳ್ತಾವು. ಓದ್ಲಿಕ್ಕೆ ಸಂಪೂರ್ಣ 200 ಪೇಜ್ ಓದ್ಲಿಕ್ಕೆ ಆಗುದಿಲ್ಲ ಸರ್. ಓದಿದ್ದು ನೆನ್ಪಿಟ್ಕೊಳ್ಳೋದು ಬೇರೆ, ನೀವು ಅದನ್ನ ಲೈಫ್ ಅಳವಡಿಸಿದ್ರಲ್ಲ. ನೀವು ಹೇಳಿದ್ರಿ ತಮ್ಮ ಅಂದ್ರೆ ಲಕ್ಷ್ಮಣ ಅಂತ ಹೇಳಿ, ಕ್ಯಾರೆಕ್ಟರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ನೆನ್ಪಿರುತ್ತೆ. ಬಿಕಾಸ್ ನೀವು ಓದೋದೇ ಬೇರೆ. ಇದು ಯಾವತ್ತೋ ಕೇಳಿದ್ದು, ಇಷ್ಟು ಚೆನ್ನಾಗಿ ಆ ಕತೆ ನೆನ್ಪಿದ್ಯಾ? ಕತೆ 100%. ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ಇವತ್ತು ಆಲೋಚನೆ ಮಾಡ್ಬೇಕಲ್ಲ. ಯಾಕಂದ್ರೆ ಮಹಾತ್ಮ ಗಾಂಧಿ ಹೇಳಿದಾಗೆ, ಮಹಾತ್ಮ ಗಾಂಧೀಜಿ ರಾಮರಾಜ್ಯ ಆಗ್ಬೇಕಂತ ಹೇಳಿದ್ರೆ ಅದರ ಅರ್ಥ ಆಗ್ಬೇಕು ಏನಂತ ಇಲ್ಲ. ಅರ್ಥ ಏನಿದೆ ಅವತ್ತಿನ ನಾನು ಹೇಳಿದೆ ಅಲ್ಲ, ತಾಯಿಗೆ ಬೇಕಾಗಿ ಮಗ ತಮ್ಮ ಕಾಡಿಗೆ ಹೋದ, ಅಣ್ಣ ಹೋದ್ರು ಕೂಡ ತಮ್ಮ ಭರತ ಪಾದುಕೆಯನ್ನು ಇಟ್ಟುಕೊಂಡು ಆಡಳಿತ ನಡೆಸಿದ. ಅವನು ಹೋಗುವಂತ ಸಂದರ್ಭದಲ್ಲಿ ಲಕ್ಷ್ಮಣಿಗೆ ಹೋಗುವಂತ ಅಗತ್ಯ ಏನು ಇರ್ಲಿಲ್ಲಲ್ಲ, ಇಲ್ಲಿ ನಿಲ್ಬೋದಿತ್ತು ಹೋಗಿ ಬರೋ ತನಕ. ಅದು ಕೂಡ ನಾನು ಬರ್ತೇನೆ ಅಂತ ಅವನು ಕೂಡ ಏನೆಲ್ಲ ಕಷ್ಟ ಅನುಭವಿಸಿದ್ರು. ರಾಮ ಏನ್ ಮಾಡಿದೆ ಅದ ಸೀತೆ ಕೂಡ ಇವತ್ತು ಹೋದ್ರು.
ಹನುಮನ್ನಂತ ಶಿಷ್ಯಂದಿರು, ಇದೆಲ್ಲ ಕೂಡ ನಮ್ಮ ಜೀವನದ ಒಂದು ವ್ಯಾಪ್ತಿಗೆ ಇದೆಲ್ಲ ಒಂದು ದೊಡ್ಡ ಮಟ್ಟದ ಪಾಠವಾಗಿರುತ್ತಿರ್ತದೆ. ಸರ್ ಒಂದ್ ಕಡೆ ನೀವು ಮತ್ತು ನೋಡಿ ನಮ್ಮ ಅವತ್ತಿನ ಪಶ್ಚಿಮ ಸಂಜೀವಿನಿ ಹರ್ಬ್ಸ್ ಸಸ್ಯ ನಾವು ಅದನ್ನ ಸಣ್ಣದಿರುವಾಗ ಇದೆಲ್ಲ ಹೌದಾ ಇದೆಲ್ಲ ಉಂಟ ಈ ಚರ್ಚೆ ಮತ್ತೆ ಕಲಿಯುವಾಗ ಎಂತೆಂತ ಮದ್ದಿದೆ ನಮ್ಮ ದೇಶದಲ್ಲಿ, ಎಂತೆಂತ ಮದ್ದಿದೆ ಅಂತ ಹೇಳಿದ್ರೆ ಗಿಡಮೂಲಿಕೆಗಳ ಹೌದು, ಯಾಕಂತ ಹೇಳಿದ್ರೆ ಬೆಳೆಸ್ಬೇಕು. ಗಿಡಮೂಲಿಕೆಗಳ ಮದ್ದಿದೆ ಅಲ್ಲ, ಅದ್ರ ನಾವು ರಾಮಾಯಣದಲ್ಲಿ ಕೇಳಿದ್ದೇವೆ ಸಂಜೀವಿನಿ ಮತ್ತೆ ಅದು ಹೌದಾ ಅಲ್ವಾ ಅಂತ ಹೇಳಿ. ಈಗ ಬೇರೆ ಹಲವಾರು ನಾವು ವಿಚಾರ ನೋಡುವಾಗ ಎಂತೆಂತ ಗಿಡಮೂಲಿಕೆ ಮದ್ದಿದೆ. ಒಂದೇ ನಿಮಿಷ ನಿಮ್ಮ ನೋವನ್ನು, ನನಗೊಂದು ಆಯುರ್ವೇದಿಕ್ ಡಾಕ್ಟರ್ ಸಿಕ್ಕಿದ್ದು, ಅವ್ರು ನನಗೊಂದು ಕೈಗೊಂದು ಟ್ರೀಟ್ಮೆಂಟ್ ತರ ಮಾಡಿದ್ರು. ಅದು ಬೆಳಿಗೊಮ್ಮೆ ಮಾಡ್ಬೇಕು, ಮಧ್ಯಾಹ್ನ ಸಂಜೆ ಮಾಡ್ಬೇಕು. ವಿಪರೀತ ನೋವು ಅಂದ್ರೆ ಓಲ್ಡ್ ಸ್ಟೈಲ್ ಅಲ್ಲಿ ಮಾಡುದಲ್ಲ, ಅವರು ಈಗಿನ ಸ್ಟೈಲ್ ಮದ್ದಿದ್ದೇನಿಲ್ಲ, ಪ್ರೆಸ್ ಮಾಡ್ತಾರೆ. ಮತ್ತೊಂದು ಅವ್ರದ್ದೊಂದು ಇದಿದೆ ನೀಡಲ್ ತರ, ಓಲ್ಡ್ ಆಕ್ಯುಪಂಚರ್ ಯಾಕೆ ಮತ್ತೆ ಬಂದದ್ದು ಇದು ಓಲ್ಡ್. ಈ ಕೈ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ಗೆ ನೋವು ಒಂದು ಭಯಂಕರ ಸಹಿಸ್ಲಿಕ್ಕೆ ಆಗುದು. ಅವ್ರದ್ದು ಇಷ್ಟ ಒಂದು ದೊಡ್ಡ ಕಾಯಿ ಇದೆ, ಅದನ್ನು ಯಾವ್ದ್ರಲ್ಲಿ ಹಾಕಿ ಹೆಂಗೆ ತಿರುಗಿಸಿದ್ರು, ಒಂದು ನಿಮಿಷ ನೋವು ಎಲ್ಲಿಗೆ ಹೋಗಿದೆ ಅಂತಿಲ್ಲ. ಚೆನ್ನಾಗಿದೆ. ಒಂದು ನಿಮಿಷ ಮತ್ತೆ ನೋವು ಹೋಗ್ತದೆ, ಮತ್ತೆ ಮಾಡುದು ಇಲ್ಲ, ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ನನ್ಗೆ ನೆನಪಾಯ್ತು, ನಾವು ಈ ಮಹಾಭಾರತ ಯುದ್ಧದಲ್ಲೆಲ್ಲ ಈ ನಮ್ಮ ಬಾಣ ತಾಗಿದಾಗ ಅದನ್ನ ತೆಗೆದು ಅದನ್ನಲ್ಲಿ ನಕುಲ ಸಹದೇವ ಇಬ್ರಿದ್ರು ಅದನ್ನ ನೋಡಕ್ಕೆ ಮಾಡ್ತಿದ್ರು. ಸೊ ಇದೆಲ್ಲ ಪ್ರಾಕ್ಟಿಕಲ್ ಇರುವಂತದ್ದೇ. ಈಗ ಎಷ್ಟು ಮದ್ದಿರ್ಬೇಕಾದ್ರೆ ಅವತ್ತಿನ ಕಾಲದಲ್ಲಿ ಎಷ್ಟು ಇರ್ಲಿಕ್ಕಿಲ್ಲ. ಎಕ್ಸಾಕ್ಟ್ಲಿ. ಸೊ ಅವತ್ತಿನ ಕಾಲದಲ್ಲಿ ಇವತ್ತು ಬೇರೆ ಬೇರೆ ದೇಶದವರು ಭಾರತ ದೇಶಕ್ಕೆ ಯಾಕೆ ಬಂದ್ರು? ಅದು ಸಂಪತ್ತು ಕಚ್ಚಾ ವಸ್ತುಗೆ ಬಂದ್ರು. ಇಲ್ಲಿ ಕೊಲಂಬಸ್ ಬಂದ್ರು, ವಾಸ್ಕೋಡಿಗಾಮ ಬಂದ್ರು. ಯಾಕೆ? ಅವರು ಈ ನ್ಯಾವಿಗೇಷನ್ ಅಲ್ಲಿ, ಈಗ ನಾವೀಗೇನು ರಿಸರ್ಚ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ, ರಿಸರ್ಚ್ ಮಾಡ್ಲಿಕ್ಕೆ. ಅವತ್ತಿನ ಕಾಲದಲ್ಲಿ ನ್ಯಾವಿಗೇಷನ್ಗೆ ಒತ್ತು ಕೊಡ್ತಾ ಇದ್ರು. ನ್ಯಾವಿಗೇಷನ್ ಕ್ರಾಸ್ ಆಗಿ ಹೋಗ್ಲಿಕ್ಕೆ ಸಮುದ್ರವನ್ನು, ಅದಕ್ಕೆ ಬೇಕಾದ ಶಿಪ್ ಅನ್ನು ಹೇಗೆ ತಯಾರು ಮಾಡುದು, ಅದಕ್ಕೆ ಹೋಗಿ ಜನರಿಗೆ ಏನೆಲ್ಲ ಸವಲತ್ತು ಕೊಡುದು, ಇದನ್ನೆಲ್ಲ ಆಲೋಚನೆ ರಸ ಮಾಡಿ ಒಂದು ಶಿಪ್ ತಯಾರು ಮಾಡಿ ಬಿಡ್ತಾ ಇದ್ರು. ಅದಕ್ಕಾಗಿ ಫಸ್ಟ್ ಕೆಲವು ಹೋದಾಗ ಇದರಲ್ಲಿ ಭಾರತ ದೇಶದಲ್ಲಿ ಬೇರೆ ಬೇರೆ ದೇಶ, ಇಲ್ಲಿ ದೊಡ್ಡ ಮಟ್ಟಿನ ಈ ರೀತಿಯ ಸಂಪತ್ತಿದೆ, ಸ್ಪೀಸೀಸ್ ಮತ್ತು ನಮ್ಮ ಈ ಇದು ಯಾವುದು ಹರ್ಬ್ಸ್ ಇದೆ ಅಂತ ಪ್ರಚಾರದ, ಅದಕ್ಕೆ ಬೇಕಾಗಿ ಬಂದರು. ಅಮೆರಿಕದವ್ರು ಬಂದು ತಪ್ಪಿ ಹೋದಾಗ ಅವ್ರು ಇನ್ನೊಂದು ಕಡೆ ಹೋದ್ರು, ಅವರನ್ನು ರೆಡ್ ಇಂಡಿಯನ್ಸ್ ಅಂತ ಕರೆದ್ರು. ನಮ್ ಸಂಪತ್ತಿದೆ ಉಳಿಸ್ಕೊಳ್ಳಿ ಏನೋ ಅಂತ ಲೆಕ್ಕಾಚಾರ ಸರ್ ಅಲ್ವಾ? ಆದ ಕಾರಣ ಇದನ್ನು ಎಷ್ಟೋ ನಮ್ಮಲ್ಲಿ ಇದೆ, ಅದು ಜನರ ಬಗ್ಗೆ ಏನ್ ಮಾಡ್ಬೇಕು, ಉಪಯೋಗಿಸ್ಕೋಬೇಕು, ಅರ್ಥ ಅಟ್ಯಾಚ್ ನೋಡಿದ್ರೆ ಉಪವಾಸ ಮಾಡಿದ್ರು ಒಳ್ಳೇದಾಗುತ್ತೆ. ಮನೇಲಿ ನಿಮ್ಗೆ ಎಲ್ಲಾ ಕೊಟ್ಟಿದ್ದಾನ ಭಗವಂತ, ಪ್ರತಿದಿನ ಒಂದ್ಸಲಿ ಪ್ರಾರ್ಥನೆ ಮಾಡಕ್ಕೆ ಏನು ಅಂತ ಹೇಳಿ ನೀವು ಹಿಂದೆ ಮಾತಾಡಿರೋದು ನಾನು ಕೇಳಿದೀನಿ. ನಿಮ್ಮ ಉಪವಾಸ ಪ್ರಾರ್ಥನೆ ಹೇಗೆ ಉಪಯೋಗ ಆಗುತ್ತೆ? ಮೆಡಿಟೇಷನ್ ಈಕ್ವಲ್ ಟು ಪ್ರಾರ್ಥನೆ, ನಿಮ್ದೇನ್ ಡಿಫ್ರೆಂಟ್ ಇರಲ್ಲ. ಇದು ನಿಮ್ಗೆ ವರ್ಕ್ ಆಗುತ್ತೆ ಎರಡುವೆ? ನೀವು ಮಾಡ್ತಿರೋ ಉಪವಾಸ? ಖಂಡಿತವಾಗಿ ಮಾಡ್ತೇವೆ, ಉಪವಾಸ ಮಾಡ್ಲೇಬೇಕು. ಮತ್ತೆ ವಾರದಲ್ಲಿ ನಮ್ಮ ತಿಂಗಳಿಗೆ ಒಂದು ಸಲ, ವರ್ಷ ಒಂದು ತಿಂಗಳು, ಮತ್ತೆ ವಾರಕ್ಕೊಮ್ಮೆ ಆದ್ರೂ ಮಾಡ್ಲೇಬೇಕು. ಪ್ರೇಯರ್ ಸರ್? ಊಟ ಮಾಡದೆ ಕಡಿಮೆ ಊಟ ಮಾಡಿ ಸತ್ತವರು ಕಡಿಮೆ, ಜಾಸ್ತಿ ಊಟ ಮಾಡಿ ಸತ್ತವರು ಜಾಸ್ತಿ ಇದರಲ್ಲಿ. ಅದು ನನ್ನ ಮನೆಯಲ್ಲಿ ಒಂದೇ, ನನ್ನ ಹತ್ರ ಕೇಳೋದು 3 ಐಟಮ್. ಒಂದು ಬೇರೆ ಏನು ಕೇಳ್ತಾ ಇಲ್ಲ, ಒಂದು ನನ್ನ ಮನೆಯವರು, ಒಂದು ನಿದ್ದೆ ಮಾಡಬೇಕು ಸರಿಯಾಗಿ, ಅದು ಕೂಡ ಆಗುದಿಲ್ಲ. ಏನು ಟೈಮ್ ಊಟ ಮಾಡಬೇಕು, ಅದು ಇಲ್ಲ. 3ನೇದು ಪ್ರಾರ್ಥನೆ ಮಾಡಬೇಕು. ಇದರಲ್ಲಿ ಆದಷ್ಟು ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಬೆಳಿಗ್ಗೆ ರಾತ್ರಿ ಎಲ್ಲ ಕಡ್ಡಾಯವಾಗಿ ಮಾಡ್ತೇನೆ. ಮಧ್ಯಾಹ್ನದ ಗ್ಯಾಪ್ಲೆಲ್ಲ ಕೆಲವೊಮ್ಮೆ ಈ ಕಾಯಿ ಒತ್ತಡ ಅಲ್ಲಿ ಮಿಸ್ ಆಗ್ತದೆ. ನಾನು ಸಂಜೆ ಹೋದಾಗ ಅಥವಾ ಆ ಟೈಮ್ ಕರೆಕ್ಟ್ ಫೋನ್ ಮಾಡ್ತೇನೆ, ಪ್ರಾರ್ಥನೆ ಆಗಿದೆ ಅಂತ. ನಾನು ಇಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಹಾಗೆ ಹೇಳ್ತಾರೆ, ದೇವರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ಜಾಸ್ತಿ ಏನು ಕೊಡಬೇಕು, ಈ 5 ನಿಮಿಷ ಹೋಗಿ ಪ್ರಾರ್ಥನೆ ಮಾಡಿ ಬರ್ಲಿಕ್ಕೆಲ್ಲ ಅಂತ ಆಗ ನನ್ಗೆ. ಆದ ಕಾರಣ ನನ್ನ ಮನೆಯವರಿಂದಾಗಿ ಈ 3ರಲ್ಲಿ ಸ್ವಲ್ಪ ಮಟ್ಟಿನ ವ್ಯವಸ್ಥೆಯಲ್ಲಿದ್ದೆ ಇದಕ್ಕೆ. ಸರ್, ರಾಜಕಾರಣ ಕೇಳಿಲ್ಲ ಅಂದ್ರೆ ಬೇಸರ ಆಗ್ಬಿಡುತ್ತೆ. ಒಂದು ಮತದ ನಾಯಕರಾಗಕ್ಕೆ ನೀವ್ ಯಾಕೆ ಮುಂದಾಗಲ್ಲ? ಯಾವಾಗ್ಲೂ ಯಾರೇನಾದ್ರು ಮಾಡ್ಕೊಂಡ್ರು ಪರವಾಗಿಲ್ಲ, ಓಕೆ ಅಂತಿರಲ್ಲ, ಯಾಕೆ ಫಿಕ್ಸ್ ಆಗ್ಲಿಲ್ಲ? ಮತ್ತೆ ನಿಮ್ಮಲ್ಲೂ ವೋಟ್ ಅವರೇ ಜಾಸ್ತಿ ಇದಾರೆ, ಯು ಕ್ಯಾನ್ ಬ್ಯಾಲೆನ್ಸ್ಡ್. ಅವ್ರವ್ರ ಕ್ಷೇತ್ರ ಅಲ್ವಾ ಮುಖ್ಯ, ಅವ್ರು ಗೆಲ್ಸಿದ್ರೆ ನೀವೆಲ್ಲಿ ಮತ್ತೆ ಮಿನಿಸ್ಟರ್ ಆಗ್ಬೋದು, ಮತ್ತೆ MLA ಆಗಿ ಬರ್ಬೋದು. ನೀವ್ ಯಾಕೆ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ಲೈಫ್ ಇಬ್ರು ಕರ್ಕೊಂಡು ಹೋಗುವಂತ ಅನಿವಾರ್ಯತೆ ಯಾಕೆ ಯೋಚನೆ ಮಾಡಿದ್ರಿ? ನೋಡಿ, ನಾನೊಬ್ಬ ನಾಯಕನಾಗಿ ನನ್ನ ಭವಿಷ್ಯಕ್ಕೆ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿಕೊಂಡು ಹೋಗುದೇ ನನ್ನ ಮೊದಲ ಜವಾಬ್ದಾರಿ. ಇವತ್ತು ನಾನೇನ್ ಪರ್ಮನೆಂಟ್,
ಇವತ್ತು ನಾವಿದ್ದೇವೆ. ಮತ್ತೆ ಈಗಿರೋ ಜನ ಮಾತ್ರ ಪರ್ಮನೆಂಟಾ? ಇನ್ನೆಷ್ಟೋ ಹುಟ್ಟಿ ಬರ್ಲಿಕ್ಕೆ ಮಕ್ಕಳಿದ್ದಾರೆ. ಈ ಭೂಮಿ ನಮ್ಗೆ ಮಾತ್ರವಾ? ಇಲ್ಲ ಸರ್. ಇನ್ನು ಈ ಭೂಮಿಯಲ್ಲಿ ಎಷ್ಟೋ ಜನ ಹುಟ್ಟಿ ಬರ್ಲಿಕ್ಕೆ ಜನ ಇದ್ದಾರೆ. ಅವರು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಕೊಡುವಂತ ಮತ್ತು ವಿಶ್ವಾಸ ಬರ್ತವ ಸಮಾಜ ನಿರ್ಮಾಣ ಮಾಡಿ ಕೊಟ್ರೆ ಮಾತ್ರ ಆ ಹುಟ್ಟಿ ಬರುವಂತ ಮಕ್ಕಳು ಸಂತೋಷದ ಕಾಲ ಕಳೀಲಿಕ್ಕೆ ಆಗ್ತದೆ. ಅದು ಬಿಟ್ಟು ನಮ್ಗೆ ಜಾಸ್ತಿ ಮೆಜಾರಿಟಿ ಇದೆ ಅಂತ ಹೇಳಿಕೊಂಡು ನಾವು ಅಲ್ಲಿ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿದ್ರೆ ಭವಿಷ್ಯ ಜನಗೆ ತಪ್ಪಾಗ್ತದೆ. ಒಂದು ಲಾಬಿ ಮಾಡುವಾಗ ಉಪಯೋಗಿಸ್ಕೋಬಹುದಿತ್ತಲ್ಲ. ನಾ ಮಾಡ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಉದ್ದೇಶ ನನಗೆ ಇದಿಲ್ಲ. ಲಾಬಿ ಮಾಡ್ಬೇಕು ಮತ್ತು ಒಂದು ರೆಕಮೆಂಡ್ ಮಾಡಿಸ್ಬೇಕು, ಅದನ್ನ ಆ ಒಂದು ಆಲೋಚನೆ ಕಡಿಮೆ. ನಾವು ಉತ್ತಮವಾದ ಕೆಲಸ ಮಾಡುವ, ದೇವರು ಕೊಟ್ರೆ ಕೊಡ್ತಾನೆ, ಇಲ್ಲದಿದ್ರೆ ತೊಂದರೆ ಇಲ್ಲ, ಬೇಡ ಟೆನ್ಷನ್. ಮಿಸ್ ಆದಾಗ ಬೇಜಾರಾಗಲ್ವಾ? ಮಿಸ್ ಆದಾಗ ಬೇರೆ ಯಾರಿಗೂ ಸಿಗ್ತದೆ? ಇಲ್ಲ ಇಲ್ಲ, ನಾನು ಮಿಸ್ ಆದಾಗ ನಾನಿರ್ಲಿ, ನನ್ನ ಮನೆಯಲ್ಲಿ ಇರ್ಲಿ, ಇದು ಒಳ್ಳೆದಾಯ್ತು. ದೇವರು ನಮ್ಗೆ ಯಾವ್ದು ನಿರ್ಣಯಿಸಿದ್ದಾನೆ ಅದೇ ಇರ್ಲಿ, ಅದೇನೋ ಒಳ್ಳೇದಿರ್ಬೋದು ಅಂತ ಹೇಳಿಕೊಂಡೆ ಸಂತೋಷ ಒಂದು. ಮತ್ತೆ ಮೈನಾರಿಟಿ ಉತ್ತಮವಾದ ಒಬ್ಬ ಮೈನಾರಿಟಿ ಲೀಡರ್ ಅಂತ ಹೇಳಿದ್ರೆ ಬರೀ ಮೈನಾರಿಟಿ ಮೆಚ್ಚುದಲ್ಲ, ಎಲ್ಲಾ ಧರ್ಮದವ್ರು ಮೆಚ್ಚಿದಾಗ ಅವನು ಕರೆಕ್ಟ್ ಆದ ಮೈನಾರಿಟಿ ಲೀಡರ್ ಅಂತ ನನ್ನ ಭಾವನೆ. ಎಕ್ಸಾಕ್ಟ್ಲಿ. ನಮ್ಮವ್ರು ಮೆಚ್ಚಲಿಕ್ಕೆ ಸುಲಭ, ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮವ್ರ ಜೊತೆಯಲ್ಲಿ ಎಲ್ಲರ ಮೆಚ್ಚು ಗಳಿಸ್ತಾರಲ್ಲ, ಆವಾಗಲ್ಲ ನಮ್ಮ ಸಮುದಾಯಕ್ಕೆ ಗೌರವ ಬರುದು. ಬೇರೆ ನಮ್ಮ ಕಮ್ಯುನಿಟಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಬೇರೆ ಕಮ್ಯುನಿಟಿಯವರು ನಮ್ಮ ಕಮ್ಯುನಿಟಿಯ ನಾಯಕ ರೆಸ್ಪೆಕ್ಟ್ ಕೊಟ್ಟಾಗ ಅದು ನನಗೆ ಮಾತ್ರ ಸಿಕ್ಕುವ ಗೌರವ ಅಲ್ಲ, ಇಡೀ ಇಡೀ ಕಮ್ಯುನಿಟಿಗೆ ಗೌರವ ಸಿಗ್ತದೆ. ಈ ಕಮ್ಯುನಿಟಿಗೆ ಸ್ಪೀಕರ್ ಕೊಟ್ಟಾಗ ನಿಭಾಯಿಸಬಹುದಂತ ಚರ್ಚೆದ ಸಂದರ್ಭದಲ್ಲಿ ಭಾಷೆ ವಿಚಾರ ಅದನ್ನ ಸಮರ್ಥ ನಿಭಾಯಿಸಿದಾಗ ಒಂದು ಮೆಸೇಜ್ ಹೋಯ್ತು. ಮೈನಾರಿಟೀಸ್ ಅವರು ಕೂಡ ಸ್ಪೀಕರ್ ಹುದ್ದೆ ಕೊಟ್ರೆ ಅದನ್ನ ನಿಭಾಯಿಸುವಂತ ಶಕ್ತಿ ಇದೆ ಅಂತ ಹೇಳಿಕೊಂಡು ಅಮೆರಿಕ ಸಂಸತ್ತಲ್ಲಿ ನಿಮ್ ಹೆಸರು ಒಂದು ಮೆಸೇಜ್ ಹೋಯ್ತು. ಎಲ್ಲರಿಗೊಂದು ಗೌರವ, ನಮ್ಮವ್ರಿಗೂ ಸ್ಪೀಕರ್ ನಿಭಾಯಿಸ್ತಾರ ಅಂತ ಹೇಳಿ. ಕರಾವಳಿ ಅವರು ನಿಭಾಯಿಸ್ತಾರ, ತುಳು ಮಾತಾಡೋರು ನಿಭಾಯಿಸ್ತಾರ, ಬ್ಯಾರಿ ಮಾತಾಡೋರು ನಿಭಾಯಿಸ್ತಾರ ಅಂತ ಹೇಳಿದಾಗ ಕರಾವಳಿ ಅವರಿಗೂ ಕೂಟ ಕೊಟ್ರೆ, ತುಳು ಭಾಷೆ ಮಾತಾಡೋರು ಕೊಟ್ರೆ, ಬ್ಯಾರಿ ಮಾತಾಡೋರು ಕೊಟ್ರೆ ಕೂಡ ನಿಭಾಯಿಸ್ತಂತ ಎಲ್ಲ ಅವ್ರಿಗೊಂದು ಹೆಮ್ಮೆ ಬರ್ತದೆ. ಸೊ ನಮ್ಮ ಫೇಸ್ ವ್ಯಾಲ್ಯೂ ಅಥವಾ ನಾವು ಮಾಡೋ ಕೆಲಸ ಅದು ನನಗೆ ನಮ್ಮ ಕಮ್ಯುನಿಟಿಗೆ ಮಾತ್ರ ಅಲ್ಲ, ನಾವು ಸರ್ವರಿಗೂ ಅದು ಗೌರವದ ವಿಚಾರ ಇವತ್ತಾಗ್ತದೆ. ನಾನೇ ತಪ್ಪು ಮಾಡಿದ್ರೆ ಅದು ನಮ್ಗೆ ಮಾತ್ರ ಅಲ್ಲ, ಇಡೀ ನಮ್ಮ ಮತದಾರರಿಗೆ ಎಲ್ಲರಿಗೂ ತಪ್ಪಾಗ್ತದೆ. ಸರ್, ಫೈನಲಿ ಆರೋಗ್ಯ ಇಲಾಖೆ, ಕುಟುಂಬ ಇಲಾಖೆ, ಅಲ್ಪಸಂಖ್ಯಾತ ಇಲಾಖೆ, ಹಜ್ ಮತ್ತೆ ಯಾತ್ರೆದು ಕಂಪ್ಲೀಟ್ಲಿ ವಕ್ದು ಎಲ್ಲಾ ಇಲಾಖೆಗಳನ್ನ ಸೇರ್ಸ್ ನಿಮಗ್ ಕೊಟ್ಟಿರೋ ಜವಾಬ್ದಾರಿ. ಸರ್, ಸಿದ್ದರಾಮಯ್ಯ ಸರ್ ಇದ್ದಾಗೂ ನೀವು ಕೆಲಸ ಮಾಡಿದಿರಿ, ಡಿ.ಕೆ. ಶಿವಕುಮಾರ್ ಸರ್ ಇರುವಾಗೂ ಕೆಲಸ ಮಾಡ್ತಿದ್ದೀರಿ. ಇವರಿಬ್ಬರಲ್ಲಿ ಆಡಳಿತದ ವಿಚಾರದಲ್ಲಿ ಯಾರು ಬೆಸ್ಟ್, ಯಾರು ನಿಮಗ್ ಕಂಫರ್ಟಬಲ್? ಇಬ್ಬರು ಕೂಡ ಅವರದೇ ಆದ ಒಂದು ಶೈಲಿ ಇದೆ. ಆ ಒಂದು ಕಾಲಘಟ್ಟಕ್ಕೆ, ಅವರೇನ ರಾಜಕೀಯದ ಕಾಲಘಟ್ಟಕ್ಕೆ ಇವತ್ತು ಸಾಮಾಜಿಕವಾದ ನ್ಯಾಯ, ನೇರ ನುಡಿ ಮತ್ತು ದೂರದರ್ಶನ ಯೋಜನೆ ಮುಖಾಂತರ ಇವತ್ತೊಂದು ಹಂತದಲ್ಲಿ ಅದನ್ನು ಅನುಷ್ಠಾನ ಮಾಡಿಕೊಂಡು ದೊಡ್ಡ ಮಟ್ಟದ ಒಂದು ಮಾದರಿಯ ನಾಯಕತ್ವದ ಸಮಾಜ ಸಿದ್ದರಾಮಯ್ಯನವರು. ಇವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿ ಅಧಿಕಾರವನ್ನು ನಿಭಾಯಿಸಬೇಕು ಮತ್ತು ಯಾವ ರೀತಿ ಕೆಲಸವನ್ನು ಮಾಡಬೇಕು ಮತ್ತು ಯಾವ ರೀತಿ ಜನರ ಒಂದು ಅದನ್ನು ಬಹಳ ಫಾಸ್ಟ್ ಆಗಿ ಎಲ್ಲಾದ್ರಲ್ಲೂ ಎಂಟ್ರಿ ಆಗಿ ಅನುಷ್ಠಾನ ಮಾಡಿ ಎಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗದ ರೀತಿ ನೋಡಿಕೊಳ್ಳುವಂತ ಒಂದು ನಾಯಕತ್ವ ಡಿ.ಕೆ. ಶಿವಕುಮಾರ್ ಅವರು. ಸೊ ಇಬ್ರು ಕೂಡ ಇವತ್ತು ನಮ್ಗೆ ದೊಡ್ಡ ಆಸ್ತಿ ಸಂಪತ್ತು. ಬಟ್ ನಮ್ಮ ಪಕ್ಷಕ್ಕೆ ಮಾತ್ರ ದೊಡ್ಡ ಆಸ್ತಿ ಸಂಪತ್ತಲ್ಲ, ಎಲ್ಲ ಯುವಕರಿಗೆ, ಯುವ ಸಮುದಾಯಕ್ಕೆ ಮತ್ತು ಸಮಾಜದಲ್ಲಿ ನಾಯಕರಾಗಿ ಬೆಲೆ ಬರಬೇಕು, ಕೆಲಸ ಮಾಡಬೇಕು. ಅವರೆಲ್ಲರೂ ಕೂಡ ಇಂಥ ನಾಯಕರನ್ನು ನೋಡಿ ಕಲಿಬೇಕು. ಸರ್, ಆದ್ರೆ ಇಂಥ ನಾಯಕರು ಬೇಸರ ಹೇಳ್ಕೊಂಡ್ರು, ನಾನು ಮುಗಿಸ್ಬಿಡ್ತೀನಿ, ಬ್ಯಾಕ್ ಸ್ಟಾಬ್ ಮಾಡಿದ್ರೆ ನಾನು ಕ್ಷಮಿಸಲ್ಲ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಹೇಳಿದ್ರು. ಬೆನ್ನಿಗೆ ಚೂರಿ ಹಾಕೋದು ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿ. ಇಂಥ ನಾಯಕರು ಇರುವಾಗ ನಿಮ್ಮಲ್ಲೂ ಕೆಲವರು ಅದನ್ನೆಲ್ಲ ಮಾಡಿರೋದು ಎಷ್ಟ್ರ ಮಟ್ಟಕ್ಕೆ ಸರಿ? ಅದಕ್ಕೆಲ್ಲ ತಕ್ಕ ಪಾಠ ಸಿಕ್ಕಿದ್ಯಾ ಅವ್ರಿಗೆ? ಗೊತ್ತಿದೆ ಅಲ್ಲ, ಇದರಲ್ಲಿ ಯಾರು ಇವತ್ತು ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ ಅವ್ರು ಜನ ಕೂಡ ಶ್ರಮಿಸುವುದಿಲ್ಲ, ದೇವರು ಕೂಡ ಶ್ರಮಿಸುವುದಿಲ್ಲ ಇದರಲ್ಲಿ. ಸೊ ಪ್ರಾಮಾಣಿಕ ನಿಯತ್ತಿಂದ ಹೋದ್ರೆ ಖಂಡಿತವಾಗಿ ಅದಕ್ಕೆ ಒಂದು ಶ್ರೀರಕ್ಷೆ ಇದ್ದೇ ಇದೆ. ಇದರಲ್ಲಿ ನಾನು ಹೇಳುವಂಥದ್ದು ಅದು ನಮ್ಮ ದೊಡ್ಡ ಪ್ರತಿಯೊಬ್ಬರ ಕೂಡ ರಾಜಕಾರಣಿಗಳ, ಜನಪ್ರತಿನಿಧಿಗಳ, ಇದರಲ್ಲಿ ವ್ಯಾಪಾರಸ್ಥರು ಕೂಡ ಅವರವರದಲ್ಲಿ ಪ್ರಾಮಾಣಿಕದ ಕೆಲಸ ಮಾಡಿಕೊಂಡು ಹೋಗಿ ಅವನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡೋಗೋ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. ಹೊರಗಡೆ ಅಂದ್ರೆ ಇಟ್ ಮೀನ್ಸ್ ಜೈಲಲ್ಲಿ ಇರೋರು ಸಹ ಆರೋಗ್ಯ ಇಲಾಖೆ ಅವ್ರ ಆರೋಗ್ಯನೂ ನಿಮ್ ತಲೆ ಮೇಲೆ ಇದೆ. ಅಲ್ಲಿರೋ ಫುಡ್ ಚೆಕ್ ಆಗುತ್ತಾ ಜೈಲ್ದು? ಬಿಕಾಸ್ ಅಲ್ಲಿ ಸೆಲೆಬ್ರಿಟಿಗಳು ಅಂತ ಹೇಳ್ಕೊಂಡು ಕೆಲವರು ತಪ್ಪು ಮಾಡಿ ಸೇರ್ಕೊಂಡಿದ್ದಾರೆ, ಕೆಲವರು ಆರೋಪಿ ಆಗಿದ್ದಾರೆ, ಕೆಲವರು ಅಪರಾಧಿ ಆಗಿದ್ದಾರೆ. ಚೆಕ್ ಮಾಡ್ತೀರಾ? ಮಾಡ್ಬೇಕಂತ ಇದೆ, ಅದು ಕರೆಕ್ಟ್ ಆಗಿ ಜೀವನ ಮಾಡೋದನ್ನು ಸರಿ ನೋಡುವ.
ಮತ್ತೆ ತಪ್ಪು ಮಾಡಿದವನು ಮತ್ತೆ ನೋಡುವಂತ ಕೆಲಸ ಮಾಡುವ. ಸೊ ಅವ್ರಿಗೆ ಬೇಕಂದಲ್ಲ, ಬೇಕು ಮತ್ತೆ ಫಸ್ಟ್ ಇಲ್ಲಿ ಎಲ್ಲ ಕರೆಕ್ಟ್ ಆಗ್ಬೇಕು, ಮತ್ತೆ ಅಲ್ಲಿ ಕೂಡ ಮಾಡ್ಲಿಕ್ಕೆ ಎಲ್ಲ ಕಡೆ ಆರೋಗ್ಯ ಕರೆಕ್ಟ್ ಆಗಿರ್ಬೇಕು. ಮನುಷ್ಯ ಪ್ರತಿಯೊಬ್ಬರಿಗೂ ಇದೆ, ಅವರು ಬಹುಶಃ ಊಟ ಉಪಚಾರಕ್ಕೂ ಸಹ ಆಗಿರ್ಬೇಕು. ಏನೋ ಒಂದು ತಪ್ಪು ಮಾಡಿರ್ಬೋದು, ಮುಂದೆ ಸರಿ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತಪ್ಪು ಮಾಡೋನೆಲ್ಲ ದೂರ ಬಿಟ್ಟು ನಾವು ಸಮಾಜ ಮುಂದೆ ತಕೊಂಡು ಹೋದ್ರೆ ಸರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ತಪ್ಪು ಮಾಡೋನು ಸರಿಪಡಿಸಿಕೊಂಡು ನಮ್ಮ ಜೊತೆ ಕರ್ಕೊಂಡು ಹೋಗುವಂತ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಧರ್ಮ ಗಲಾಟೆಗಳ ಮಾಡ್ಕೊಳ್ದರ ಆರೋಗ್ಯಯುತವಾದ ಜೀವನ ನಡೆಸಿ ಸಿಕ್ಕಿರೋದ್ ಎಲ್ಲವನ್ನ ಸಂಪೂರ್ಣವಾಗಿ ಬಳಸಿ ಉಳಿದವ್ರಿಗೂ ಬಿಟ್ಕೊಟ್ಟು ಹೋಗಿ, ಜೊತೆಗೆ ಸಿಕ್ಕಿರುವಂತಹ ಮಂತ್ರಿ ಸ್ಥಾನದವಿರ್ಬೋದು ಇಲ್ಲ ನಾರ್ಮಲ್ ಜೀವನ ಇರ್ಬೋದು, ಎಲ್ಲವನ್ನ ಸೂಕ್ತವಾಗಿ ಬಳಸ್ಕೋಬೇಕು ಅಂತ ಹೇಳಿದ್ದಾರೆ. ಸರ್ ಧನ್ಯವಾದ.